ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಅರ್ಥಶಾಸ್ತ್ರದ ಒಂದು ಅಧ್ಯಯನವನ್ನು ಮಾಡ್ತಾ ಬಂದಿದ್ವಿ. ಮೊದಲನೇ ವಿಡಿಯೋದಲ್ಲಿ ಅರ್ಥಶಾಸ್ತ್ರದ ಪಾರ್ಟ್ 1 ಕಂಪ್ಲೀಟ್ ಆಗಿತ್ತು. ಇವತ್ತು ಅರ್ಥಶಾಸ್ತ್ರದ ಪಾರ್ಟ್ 2ನ ಇವತ್ತು ಎರಡನೇ ವಿಡಿಯೋದಲ್ಲಿ ನಾನು ಮಾಡ್ತಾ ಬರ್ತೀನಿ. ಇದು ನಮ್ಮ ಅಧಿಕೃತ ಚಾನಲ್, ನೀವೆಲ್ಲ ಸಬ್ಸ್ಕ್ರೈಬರ್, ಅತ್ಯುತ್ತಮ ಗುಣಮಟ್ಟದ ವಿಡಿಯೋಗಳು ನಿಮಗೆ ಸಿಗ್ತವೆ. ಇಂದಿನ ವಿಡಿಯೋದಲ್ಲಿ ಪ್ರಮುಖವಾಗಿ ಬಡತನ, ನಿರುದ್ಯೋಗ, ಜೊತೆಗೆ ಕೃಷಿ ಮತ್ತು ಕೈಗಾರಿಕೆಗೆ ಸಂಬಂಧಿಸಿದಂತೆ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಬಂದಿದ್ದೀನಿ. ಓಕೆ, ಎಸ್. ಹಾಗಾದ್ರೆ ಫಸ್ಟ್ ಒನ್ ನೋಡೋಣ. ಬಡತನ ಅಂದರೆ ಏನಂತಾನೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು. ಬಡತನ ಅಂದರೆ ಇದು ಭಾರತದ ಸಮಸ್ಯೆ ಮತ್ತು ಜಾಗತಿಕ ಸಮಸ್ಯೆ. ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತು ಬಡತನ ಸಮಸ್ಯೆಯನ್ನು ನಾವು ನೋಡ್ತಾ ಬಂದಿರ್ಬೋದು. ಈ ಕೋವಿಡ್-19 ಆದ ನಂತರ ಬಡತನದ ತೀವ್ರತೆ ಮತ್ತಷ್ಟು ಏನಾಗಿದೆ, ಹೆಚ್ಚಾಗಿದೆ. ಹಾಗಾದರೆ ಬಡತನ ಅಂತಂದರೆ ಏನು ಅಂದರೆ ರಾಷ್ಟ್ರದ ಒಂದು ವರ್ಗದ ಜನರು ಮೂಲ ಅಗತ್ಯತೆಗಳನ್ನು ಅಥವಾ ಮೂಲ ಅವಶ್ಯಕತೆಗಳನ್ನು ಪಡೆಯಲಾಗದ ಒಂದು ಅಸಹಾಯಕ ಸ್ಥಿತಿಯನ್ನು ಬಡತನ ಅಂತೇಳಿ ಕರಿತೀವಿ. ಹಾಗಾದರೆ ಮೂಲ ಅವಶ್ಯಕತೆಗಳು ಅಥವಾ ಮೂಲ ಅಗತ್ಯತೆಗಳು ಅಂದರೆ ಯಾವ ಅಂದರೆ ಆಹಾರ, ಬಟ್ಟೆ, ವಸತಿ, ಆರೋಗ್ಯ, ಶಿಕ್ಷಣ. ಹಾಗಾದರೆ ಮೂಲ ಅಗತ್ಯತೆಗಳಾದ ಆಹಾರ, ಬಟ್ಟೆ, ವಸತಿ, ಆರೋಗ್ಯ ಮತ್ತು ಶಿಕ್ಷಣವನ್ನು ಪಡೆಯಲಾಗದ ಒಂದು ಅಸಹಾಯಕ ಸ್ಥಿತಿಗೆ ಬಡತನ ಅಂತ ಕರಿತೀವಿ. ಈ ಬಡತನದಲ್ಲಿ ಎರಡು ವಿಧಗಳನ್ನು ನಾವು ನೋಡ್ತೀವಿ. UPSC ಎಕ್ಸಾಮಲ್ಲಿ ಕ್ವಶನ್ ಕೇಳಿದ ಬಡತನದ ವಿಧಗಳು ಯಾವುವು ಅಂತ. ಓಕೆ, ಹಾಗಾದರೆ ಬಡತನದಲ್ಲಿ ಎರಡು ವಿಧಗಳನ್ನು ನಾವು ನೋಡ್ತೀವಿ. ಯಾವುದು? ನಿರಪೇಕ್ಷ ಬಡತನ, ಅಬ್ಸಲ್ಯೂಟ್ ಪಾವರ್ಟಿ ಅಂತ ಕರಿತೀವಿ. ಹಾಗೆಯೇ ಸಾಪೇಕ್ಷ ಬಡತನ ಅಂದರೆ ರಿಲೇಟಿವ್ ಪಾವರ್ಟಿ ಅಂತೇಳಿ ನಾವು ಕರಿತೀವಿ. ಅಬ್ಸಲ್ಯೂಟ್ ಪಾವರ್ಟಿ ಅಂದರೆ ನಿರಪೇಕ್ಷ ಬಡತನ ಅಂದರೆ ರಾಷ್ಟ್ರದ ಒಂದು ವರ್ಗದ ಜನರ ಆದಾಯ ಇದೆಯಲ್ಲ, ಆ ರಾಷ್ಟ್ರದ ಒಂದು ವರ್ಗದ ಜನರ ಆದಾಯ ಈ ಮೂಲ ಅಗತ್ಯತೆಗಳಾದ ಆಹಾರ, ಬಟ್ಟೆ, ವಸತಿ ಅಂತ ಹೇಳಿದ್ನಲ್ಲ, ಇವನ್ನ ಪಡೀಲಿಕ್ಕೆ ಸಾಧ್ಯವಾಗದ ಸ್ಥಿತಿಯನ್ನು ನಾವು ನಿರಪೇಕ್ಷ ಬಡತನ ಅಂತ ಕರಿತೀವಿ. ಅಂದರೆ ಆಹಾರವನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ, ಬಟ್ಟೆಯನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ, ವಸತಿ ಸೌಲಭ್ಯ ಇಲ್ಲ, ಶಿಕ್ಷಣವನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ, ಆರೋಗ್ಯವನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ, ಇವನ್ನ ಪಡೀಲಿಕ್ಕೆ ಅವರ ಆದಾಯ ಸಾಕಾಗ್ತಾ ಇಲ್ಲ ಅನ್ನೋದಾದರೆ ಅವರ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ನಿರಪೇಕ್ಷ ಬಡತನ. ಈ ಭಾರತ ಮತ್ತು ಹಿಂದುಳಿದ ರಾಷ್ಟ್ರಗಳಲ್ಲಿ ಕಂಡು ಬರುವಂತಹ ಬಡತನವನ್ನು ನಾವೇನಂತ ಕರಿತೀವಿ? ನಿರಪೇಕ್ಷ ಬಡತನ ಅಂತೇಳಿ ನಾವು ಕರಿತೀವಿ. ಇನ್ನು ಭಾರತದ ಗ್ರಾಮೀಣ ಪ್ರದೇಶದಲ್ಲೂ ಸಹ ನಿರಪೇಕ್ಷ ಬಡತನವನ್ನು ನಾವು ನೋಡ್ತೀವಿ. ಇನ್ನು ಸಾಪೇಕ್ಷ ಬಡತನ, ರಿಲೇಟಿವ್ ಪಾವರ್ಟಿ ಅಂದರೆ ಏನು? ಇದು ಮುಂದುವರೆದ ರಾಷ್ಟ್ರಗಳ ಬಡತನ ಸನ್ನಿವೇಶ. ಫಾರ್ ಎಕ್ಸಾಂಪಲ್ ಅಮೇರಿಕಾ, ಜಪಾನ್, ಜರ್ಮನಿ ಇಂತಹ ಮುಂದುವರೆದ ರಾಷ್ಟ್ರಗಳಲ್ಲೂ ಬಡತನ ಇದೆ. ಅಂತಹ ಸ್ಥಿತಿಯನ್ನು ನಾವು ಸಾಪೇಕ್ಷ ಬಡತನ ಅಂತ ಕರಿತೀವಿ. ಅಂದರೆ ರಾಷ್ಟ್ರದ ಒಂದು ವರ್ಗದ ಜನರ ಆದಾಯ ಶ್ರೀಮಂತರ ಆದಾಯಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಸಾಪೇಕ್ಷ ಬಡತನ ಅಂತ ಕರಿತೀವಿ. ಇದು ಮುಂದುವರೆದ ರಾಷ್ಟ್ರಗಳ ಬಡತನ. ಹಾಗಾದರೆ ಭಾರತದಲ್ಲಿ ಯಾವ ಬಡತನ ಇದೆ ಅಂದರೆ ನಿರಪೇಕ್ಷ ಬಡತನ ಇದೆ. ಭಾರತದ ಗ್ರಾಮೀಣ ಪ್ರದೇಶದ ಬಡತನವನ್ನು ಏನಂತ ಕರಿತೀವಿ ಅಂದರೆ ನಿರಪೇಕ್ಷ ಬಡತನ ಅಂತ ಕರಿತೀವಿ. ಇವನ್ ನಗರ ಪ್ರದೇಶದಲ್ಲೂ ಬಡತನ ಇದೆ. ಭಾರತದ ನಗರ ಪ್ರದೇಶದ ಬಡತನವನ್ನು ಸಾಪೇಕ್ಷ ಬಡತನ ಅಂತೇಳಿ ನಾವು ಕರಿತೀವಿ. ಇನ್ನು ಬಡತನದ ಅಂದಾಜುವನ್ನು ನಾವು ನೋಡಿದ್ರೆ ಭಾರತದಲ್ಲಿ ಬಡತನವನ್ನು ಮೊದಲು ಅಂದಾಜು ಮಾಡಿದವರು ದಾದಾಬಾಯಿ ನವರೋಜಿ. ಅಂದರೆ ನಮ್ಗೆ ಎಕ್ಸಾಮಲ್ಲಿ ಕೇಳ್ತಾನೆ, ಭಾರತದಲ್ಲಿ ಬಡತನವನ್ನು ಯಾರು ಅಂದಾಜು ಮಾಡಿದರು ಮೊದಲ ಬಾರಿಗೆ ಅಂದರೆ ಭಾರತದಲ್ಲಿ ಬಡತನವನ್ನು ಮೊದಲ ಬಾರಿಗೆ ಅಂದಾಜು ಮಾಡಿದಂಥ ಕೀರ್ತಿ ದಾದಾಬಾಯಿ ನವರೋಜಿ ಅವರಿಗೆ ಸಲ್ಲುತ್ತೆ. ದಾದಾಬಾಯಿ ನವರೋಜಿ 1867-68ರಲ್ಲಿ ಒಂದು ಗ್ರಂಥವನ್ನು ಬರೀತಾರೆ. ಯಾವ ಗ್ರಂಥ ಅಂದರೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಒಂದು ಗ್ರಂಥವನ್ನು ಬರೀತಾರೆ. ಆ ಗ್ರಂಥದಲ್ಲಿ ಮೊದಲ ಬಾರಿಗೆ ಭಾರತದ ಬಡತನವನ್ನು ಅಂದಾಜು ಮಾಡ್ತಾರೆ. ಹಾಗಾದರೆ ದಾದಾಬಾಯಿ ನವರೋಜಿ ಅವರ ಪ್ರಕಾರ ಭಾರತದ ಬಡತನಕ್ಕೆ ಕಾರಣ ಏನು ಅಂದರೆ ಬ್ರಿಟಿಷರ ದಬ್ಬಾಳಿಕೆಯೇ ಭಾರತದ ಬಡತನಕ್ಕೆ ಕಾರಣ ಅಂತೇಳಿ ಹೇಳ್ತಾರೆ. ಯಾರು? ದಾದಾಬಾಯಿ ನವರೋಜಿ. ಇದಾದ ನಂತರ ಸ್ವತಂತ್ರ ಭಾರತ ಸರ್ಕಾರ ಭಾರತದಲ್ಲಿ ಬಡತನವನ್ನು ಅಂದಾಜು ಮಾಡಲಿಕ್ಕೆ YK ಹಲಗ್ರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕವನ್ನು ಮಾಡುತ್ತೆ. ಈ YK ಹಲಗ್ ಸಮಿತಿಯನ್ನು ಯಾರು ನೇಮಕ ಮಾಡೋದಂದ್ರೆ ರಾಷ್ಟ್ರೀಯ ಯೋಜನಾ ಆಯೋಗ ನೇಮಕವನ್ನು ಮಾಡುತ್ತೆ. ಈ ರಾಷ್ಟ್ರೀಯ ಯೋಜನಾ ಆಯೋಗ ನೇಮಕ ಮಾಡಿದಂಥ YK ಹಲಗ್ ಸಮಿತಿ ಭಾರತದಲ್ಲಿ ಬಡತನ ರೇಖೆಯನ್ನು ವ್ಯಾಖ್ಯಾನ ಮಾಡುತ್ತೆ. ಯಾವುದರ ಆಧಾರದ ಮೇಲೆ ವ್ಯಾಖ್ಯಾನ ಮಾಡುತ್ತೆ ಅಂದರೆ
ಕ್ಯಾಲೋರಿ ಆಧಾರಿತ ಆಹಾರದ ಆಧಾರದ ಮೇಲೆ ಡಿಫೈನ್ ಮಾಡ್ತಾರೆ, ಅಂದರೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಈ ವೈಕ್ಯ ಹಲಕ್ ಸಮಿತಿಯ ಪ್ರಕಾರ ಭಾರತದಲ್ಲಿ ದಿನವೊಂದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ 2400 ಕ್ಯಾಲೋರಿಗಿಂತಲೂ ಮತ್ತು ನಗರ ಪ್ರದೇಶದಲ್ಲಿ 2100 ಕ್ಯಾಲೋರಿಗಿಂತಲೂ ಕಡಿಮೆ ಆಹಾರವನ್ನು ಸೇವಿಸುವಂತಿದ್ದರೆ ಅವರನ್ನು ಬಡವರು ಅಂತೇಳಿ ವ್ಯಾಖ್ಯಾನ ಮಾಡಿ. ಅಂದರೆ ಒಂದು ದಿನಕ್ಕೆ ನಮಗೆ ಎಷ್ಟು ಆಹಾರ ಬೇಕು ಅಂತ ಅದ್ರ ಬೇಸ್ ಮೇಲೆ ಬಡತನ ರೇಖೆಯನ್ನು ವ್ಯಾಖ್ಯಾನ ಮಾಡುತ್ತೆ. ಹಾಗಾದರೆ ವೈಕ್ಯಾಲ ಸಮಿತಿಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಬೇಕು ಆಹಾರ ಅಂದರೆ ಒಂದು ದಿನಕ್ಕೆ 2400 ಕ್ಯಾಲೋರಿ, ಗ್ರಾಮೀಣ ಪ್ರದೇಶದಲ್ಲಿ ಆದರೆ ನಗರ ಪ್ರದೇಶದಲ್ಲಿ 2100 ಕ್ಯಾಲೋರಿ. ಇದಕ್ಕಿಂತ ಕಡಿಮೆ ಆಹಾರವನ್ನು ಸೇವಿಸುವಂತಿದ್ದರೆ ಅವರನ್ನು ಬಡತನ ರೇಖೆಯಿಂದ ಕೆಳಗಿರುವ ವರ್ಗ ಅಂತೇಳಿ ವ್ಯಾಖ್ಯಾನವನ್ನು ಮಾಡ್ತೀವಿ ಮೊದಲ ಬಾರಿಗೆ ಸ್ವಾತಂತ್ರ್ಯ ನಂತರ. ಈ ಒಂದು ವಿಧಾನದ ಮೂಲಕ ಭಾರತದಲ್ಲಿ ಬಡತನವನ್ನು ಅಂದಾಜು ಮಾಡ್ತೀವಿ. ಇದಾದ ನಂತರ ಲಕ್ಕಡವಾಲಾ ಸಮಿತಿ ಅಂತ ನಾವು ನೇಮಕ ಮಾಡ್ತೀವಿ 1989ರಲ್ಲಿ. 1989ರಲ್ಲಿ ನೇಮಕ ಆದಂಥ ಲಕ್ಕಡವಾಲಾ ಸಮಿತಿ 1993ರಲ್ಲಿ ವರದಿಯನ್ನು ಕೊಡುತ್ತೆ. ಆ ವರದಿಯಲ್ಲಿ ಭಾರತದ ಬಡತನವನ್ನು ಕೌಟುಂಬಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ಬಡತನ ರೇಖೆಯನ್ನು ವ್ಯಾಖ್ಯಾನ ಮಾಡುತ್ತೆ. ನೋಡಿ, ಇದಕ್ಕಿಂತ ಮುಂಚೆ ಬಂದಂತಹ ಹಲಕ್ ಸಮಿತಿ ದಿನಕ್ಕೆ ಅಗತ್ಯವಿರುವಂತಹ ಕ್ಯಾಲೋರಿ ಆಧಾರಿತ ಆಹಾರದ ಆಧಾರದ ಮೇಲೆ ವ್ಯಾಖ್ಯಾನ ಮಾಡಿತ್ತು. ಆದರೆ ಲಕ್ಕಡವಾಲಾ ಸಮಿತಿ ಕೌಟುಂಬಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ಬಡತನ ರೇಖೆಯನ್ನು ಅಂದಾಜು ಮಾಡುತ್ತೆ. ಇದಾದ ನಂತರ ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿ ಅಂತೇಳಿ ಬರುತ್ತೆ. ಈ ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿ ಯಾವುದರ ಆಧಾರದ ಮೇಲೆ ಬಡತನ ರೇಖೆಯನ್ನು ವ್ಯಾಖ್ಯಾನ ಮಾಡಿತು ಅಂತ ಎಕ್ಸಾಮಲ್ಲಿ ಕೇಳ್ತಾನೆ. ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿ ಮಾಸಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ಬಡತನವನ್ನು ಅಂದಾಜು ಮಾಡುತ್ತೆ. ಯಾವುದರ ಆಧಾರದ ಮೇಲೆ? ಮಾಸಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ. ಓಕೆ, ಈ ಸಮಿತಿ ಅಂದರೆ ಮಂತ್ಲಿ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತೇಳಿ ನಾವು ಕರಿತೀವಿ. ಇದು 2-3 ರಿಪೋರ್ಟ್ ಇದೆ. ಅಂತಿಮ ವರದಿಯನ್ನು 2012ರಲ್ಲಿ ಕೊಡುತ್ತೆ. ಆ 12ರ ವರದಿನಲ್ಲಿ ಇದು ವ್ಯಾಖ್ಯಾನ ಮಾಡಿರುವಂತೆ ಮಾಸಿಕ ತಲಾ ಅನುಭೋಗ ವೆಚ್ಚ ಅಂದರೆ ಮಂತ್ಲಿ. ಅವರು ಒಂದು ದಿನಕ್ಕೆ ಎಷ್ಟು ಬೇಕಂತಲೂ ಹೇಳಿದ್ದಾರೆ. ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ, ಗ್ರಾಮೀಣ ಪ್ರದೇಶದಲ್ಲಿ ದಿನವೊಂದಕ್ಕೆ 27.2 ರೂಪಾಯಿ ಅಂತ ಹೇಳುತ್ತೆ. ಅಂದರೆ ನಮ್ಮ ಮೂಲ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ದಿನವೊಂದಕ್ಕೆ ಎಷ್ಟು ಬೇಕು? 27.2 ರೂಪಾಯಿ ಬೇಕು. ಅದನ್ನು 30 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 816 ರೂಪಾಯಿ ಬೇಕು ಅಂತ ಹೇಳುತ್ತೆ. ಒಂದು ತಿಂಗಳಿಗೆ ಒಬ್ಬ ವ್ಯಕ್ತಿಗೆ ಏನದು ಮಾಸಿಕ ತಲಾ ಅನುಭೋಗ ವೆಚ್ಚ. ಅದೇ ರೀತಿ ನಗರ ಪ್ರದೇಶದಲ್ಲಿ ಒಂದು ದಿನಕ್ಕೆ ಎಷ್ಟು ಬೇಕು ಅಂದರೆ 33.33 ರೂಪಾಯಿ ಅಂತ ಹೇಳುತ್ತೆ. ಅದನ್ನು ಇಂಟು 30 ಅಂದರೆ 30 ದಿನ 40 ತಿಂಗಳಿಗೆ 30 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 1000 ರೂಪಾಯಿ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ದಿನವೊಂದಕ್ಕೆ ಎಷ್ಟು ರೂಪಾಯಿ ಬೇಕು ಅಂತ ಎಕ್ಸಾಮಲ್ಲಿ ಕೇಳಿದ್ರೆ 27.2. ನಗರ ಪ್ರದೇಶದಲ್ಲಿ ಎಷ್ಟು ಅಂತಂದರೆ 33.3 ರೂಪಾಯಿ ಅಂತೇಳಿ ನಾವು ಕರಿತೀವಿ. ಮಂತ್ಲಿ ಎಷ್ಟು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ 816, ನಗರ ಪ್ರದೇಶದಲ್ಲಿ 1000 ರೂಪಾಯಿ ಬೇಕು ಅಂತೇಳಿ ಅಂದಾಜು ಮಾಡುತ್ತೆ. 2012ರಲ್ಲಿ ವರದಿಯನ್ನು ಕೊಡುತ್ತೆ ಸರ್ಕಾರಕ್ಕೆ. ಇದರ ಪ್ರಕಾರ ಭಾರತದಲ್ಲಿ ಬಡತನ ಪ್ರಮಾಣ 2011 ಮತ್ತು 2012ರಲ್ಲಿ 21.9% ಅಂತೇಳಿ ಅಂದಾಜು ಮಾಡುತ್ತೆ. ಆದರೆ ಹಲವಾರು ಅರ್ಥಶಾಸ್ತ್ರಜ್ಞರು ಮತ್ತು ಕೆಲವು ರಾಜಕಾರಣಿಗಳು ಇದನ್ನು ವಿರೋಧವನ್ನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಆದರೆ ಸರ್ಕಾರ ಈ ವರದಿಯನ್ನು ಸ್ವೀಕರಿಸಿರುತ್ತೆ. ಪ್ರಸ್ತುತ ಲಭ್ಯವಿರುವಂತಹ ಅಧಿಕೃತ ವರದಿ ಯಾವುದು ಅಂದರೆ ತೆಂಡೂಲ್ಕರ್ ಸಮಿತಿಯ ವರದಿ. ಇದರ ಪ್ರಕಾರ ಭಾರತದ ಬಡತನ ಪ್ರಮಾಣ ಎಷ್ಟಿದೆ ಅಂದರೆ 21.9%. ಇದಾದ ನಂತರ ಸರ್ಕಾರ 2012ರಲ್ಲಿ ಸಿ ರಂಗರಾಜನ್ ರವರ ನೇತೃತ್ವದಲ್ಲಿ ಮತ್ತೊಂದು ತಜ್ಞ ಸಮಿತಿಯನ್ನು ನೇಮಕವನ್ನು ಮಾಡುತ್ತೆ. ಆ ರಂಗರಾಜನ್ ನೇತೃತ್ವದ ತಜ್ಞ ಸಮಿತಿ ಅದೇ ಮಾನದಂಡವನ್ನು ಪರಿಗಣಿಸುತ್ತೆ. ಯಾವ ಮಾನದಂಡ ಅಂದರೆ ಮಾಸಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ಬಡತನ ರೇಖೆಯನ್ನು ವ್ಯಾಖ್ಯಾನ ಮಾಡುತ್ತೆ. ಅಂದರೆ ಮಂತ್ಲಿ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಇದು ದಿನವೊಂದಕ್ಕೆ ಎಷ್ಟು ಬೇಕು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ 32.4 ರೂಪಾಯಿ ಬೇಕು ಅಂತ ಹೇಳುತ್ತೆ. ಇಂಟು 30 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 972 ರೂಪಾಯಿ ಬೇಕು. ಅಂದರೆ ದಿನವೊಂದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ 32.4 ರೂಪಾಯಿ ಬೇಕು. ಅಂದರೆ ತಿಂಗಳಿಗೆ ಎಷ್ಟು ಬೇಕು ಅಂದರೆ 972 ರೂಪಾಯಿ ಬೇಕು ಅಂತ ಡಿಫೈನ್ ಮಾಡುತ್ತೆ. ಯಾವ ಸಮಿತಿ? ರಂಗರಾಜನ್ ಸಮಿತಿ. ಇದಾದ ನಂತರ ನಗರ ಪ್ರದೇಶದಲ್ಲಿ ಎಷ್ಟು ಬೇಕು? 46.9 ರೂಪಾಯಿ ಅಂದರೆ 47 ರೂಪಾಯಿ ಬೇಕು ಅಂತ ಹೇಳುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1407 ರೂಪಾಯಿ ಬೇಕು ಒಂದು ತಿಂಗಳಿಗೆ ಕನಿಷ್ಠ ಜೀವನ ಮಟ್ಟವನ್ನು ನಿರ್ವಹಿಸಲಿಕ್ಕೆ ನಗರ ಪ್ರದೇಶದಲ್ಲಿ. ಇದಕ್ಕಿಂತ ಕಡಿಮೆ
ಕಡಿಮೆ ಅಮೌಂಟ್ ಖರ್ಚು ಮಾಡ್ತಿದ್ರೆ ಅವರು ಬಡತನ ರೇಖೆಯಿಂದ ಏನಾಗಿದ್ದಾರೆ, ಕೆಳಗಿದ್ದಾರೆ ಅಂತೇಳಿ ಪರಿಗಣಿಸಲಾಯಿತು. ಈ ಸಮಿತಿಯ ಪ್ರಕಾರ 2011-12ರಲ್ಲಿ ಭಾರತದ ಬಡತನ ಪ್ರಮಾಣ 20.9 ಇದೆ ಅಂತೇಳಿ ಅಂದಾಜು ಮಾಡುತ್ತೆ. ಇದು ತನ್ನ ವರದಿಯನ್ನು 2014ರಲ್ಲಿ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಆದರೆ 2014ರಲ್ಲಿ ಸರ್ಕಾರ ಈ ವರದಿಯನ್ನು ತಿರಸ್ಕಾರ ಮಾಡಿದೆ. ಹಾಗಾದ್ರೆ ಈ ಒಂದು ವರದಿಯನ್ನು ಸರ್ಕಾರ ಏನು ಮಾಡಿಲ್ಲ, ಅನುಮೋದನೆ ಮಾಡಿಲ್ಲ. ಇದಾದ ನಂತರ 2015ರಲ್ಲಿ ಸರ್ಕಾರ ಅಂದಿನ ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದಂತಹ ಅರವಿಂದ ಪನಗಾರಿಯರವರ ನೇತೃತ್ವದಲ್ಲಿ ತಜ್ಞ ಸಮಿತಿಯನ್ನು ನೇಮಕ ಮಾಡ್ತು. ಆ ತಜ್ಞ ಸಮಿತಿ ಹೇಳಿದೆ, ರಂಗರಾಜನ್ ಫಾರ್ಮುಲಾನು ಕರೆಕ್ಟ್ ಇದೆ, ತೆಂಡೂಲ್ಕರ್ ಫಾರ್ಮುಲಾನು ಕರೆಕ್ಟ್ ಇದೆ, ಯಾವುದಾದ್ರೂ ನೀವು ಫಾಲೋ ಮಾಡಿ, ಅದನ್ನು ಅಪ್ಡೇಟ್ ಮಾಡಿ ಫಾಲೋ ಮಾಡಿ ಅಂತೇಳಿ ಶಿಫಾರಸನ್ನು ಮಾಡಿದೆ. ಯಾರ ಅಧ್ಯಕ್ಷತೆಯಲ್ಲಿನ ಸಮಿತಿ ಅಂದರೆ ಅರವಿಂದ ಪನಗಾರಿಯರವರ ನೇತೃತ್ವದ ಸಮಿತಿ 2015ರಲ್ಲಿ ನೇಮಕ ಆಗುತ್ತೆ. ಇದಾದ ನಂತರ ವಿಶ್ವ ಬ್ಯಾಂಕು ಸಹ ಭಾರತದ ಬಡತನ ರೇಖೆಯನ್ನು ವ್ಯಾಖ್ಯಾನ ಮಾಡಿದೆ. ವಿಶ್ವ ಬ್ಯಾಂಕಿನ ಪ್ರಕಾರ ಭಾರತದ ಬಡತನ ರೇಖೆಯ ಮೊತ್ತ ಎಷ್ಟು ಅಂದರೆ $1.90 ಅಂದರೆ $1.90 ಅಂತೇಳಿ ಕರೆಯುತ್ತೆ. ದಿನವೊಂದಕ್ಕೆ ನಮ್ಮ ಖರ್ಚು 1.90ಗಿಂತ ಕಡಿಮೆ ಇತ್ತು ಅಂದರೆ ಬಡತನ ರೇಖೆಯಿಂದ ಕೆಳಗಿದ್ದೀವಿ ಅಂತೇಳಿ ವ್ಯಾಖ್ಯಾನ ಮಾಡಿ ಡಾಲರ್ ಆಧಾರದ ಮೇಲೆ ಡಿಫೈನ್ ಮಾಡುತ್ತೆ ಯಾರು, ವಿಶ್ವ ಬ್ಯಾಂಕ್. ಆ ವಿಶ್ವ ಬ್ಯಾಂಕಿನ ಪ್ರಕಾರ ಭಾರತದ ಬಡತನ ಎಷ್ಟಿದೆ ಅಂದರೆ 12.4% ನಂತರ ನಾವು ನೋಡೋದಾದ್ರೆ ಪ್ರಸ್ತುತ ಇತ್ತೀಚೆಗೆ ಬಂದಿರುವಂತಹ ವರದಿ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಈ ಕ್ವಶನ್. ಅಂದರೆ ಬಹು ಆಯಾಮ ಬಡತನ ಸೂಚ್ಯಾಂಕ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು UNDP ಸಿದ್ಧಪಡಿಸಿ ಪ್ರಕಟಿಸುತ್ತೆ. ಇದರ ಪ್ರಕಾರ ಒಬ್ಬ ವ್ಯಕ್ತಿಗೆ ತನ್ನ ಕನಿಷ್ಠ ಅಗತ್ಯತೆಗಳನ್ನು ಪಡೀಲಿಕ್ಕೆ ದಿನವೊಂದಕ್ಕೆ ಎಷ್ಟು ಬೇಕು ಅಂದರೆ $1.90 ಅಂತೇಳಿ ಹೇಳುತ್ತೆ. ಅಂದರೆ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿಗೆ ತನ್ನ ಕನಿಷ್ಠ ಮೂಲ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ $1.90 ಅಂತೇಳಿ ವರ್ಲ್ಡ್ ಬ್ಯಾಂಕಿನ ವ್ಯಾಖ್ಯಾನವನ್ನೇ ಪರಿಗಣಿಸಿದೆ. ಆ UNDP ಬಿಡುಗಡೆ ಮಾಡಿರುವ 2022ರ ವರದಿಯ ಪ್ರಕಾರ 2019-21ರ ಅಂಕಿಅಂಶಗಳನ್ನು ಪರಿಗಣಿಸಿದೆ. ಆ 22ರ ವರದಿಯ ಪ್ರಕಾರ ಭಾರತದ ಬಡತನ ಪ್ರಮಾಣ 16.4 ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಬಹು ಆಯಾಮ ಬಡತನ ಸೂಚ್ಯಾಂಕದ ಪ್ರಕಾರ ಭಾರತದ ಬಡತನ ಪ್ರಮಾಣ ಎಷ್ಟು ಅಂದರೆ 16.4 ಓಕೆ. ಇದು ಹೇಳುತ್ತೆ 2020ರಲ್ಲಿ ಭಾರತದಲ್ಲಿ 228.9 ಮಿಲಿಯನ್ನಷ್ಟು ಜನಸಂಖ್ಯೆ ಈ ಬಹು ಆಯಾಮ ಬಡತನಕ್ಕೆ ಒಳಪಟ್ಟಿದ್ದಾರೆ ಅಂತೇಳಿ ಅಂದಾಜು ಮಾಡಿದೆ ಯಾರು, UNDP. ಹಾಗಾದ್ರೆ UNDP ಅಂದಾಜು ಮಾಡಿರುವ ಪ್ರಕಾರ ಬಡತನ ರೇಖೆಯ ಪ್ರಮಾಣ ಎಷ್ಟು ಅಂದರೆ 1.90 ರೂಪಿ ಅಲ್ಲ ಡಾಲರ್. ಎಷ್ಟಿದೆ ಬಡತನ ಪ್ರಮಾಣ ಭಾರತದ ಅಂದರೆ 16.4 ಎಷ್ಟು ಜನಸಂಖ್ಯೆ ಬಡತನ ರೇಖೆಯಿಂದ ಕೆಳಗಿದ್ದಾರೆ ಅಂದರೆ 228.9 ಮಿಲಿಯನ್ನಷ್ಟು ಜನಸಂಖ್ಯೆ ಈ ಬಹು ಆಯಾಮ ಬಡತನಕ್ಕೆ ಒಳಪಟ್ಟಿದ್ದಾರೆ ಅಂತೇಳಿ ಅಂದಾಜು ಮಾಡಿದೆ. ಇದು ಇತ್ತೀಚೆಗೆ ಸಿಕ್ಕಿರುವಂತಹ ವರದಿ ಅಂತೇಳಿ. ಇದಿಷ್ಟು ಬಡತನಕ್ಕೆ ಸಂಬಂಧಿಸಿದಂತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್. ಹಾಗಾದರೆ ನಿರುದ್ಯೋಗ ಅಂದ್ರೇನು? ಭಾರತವನ್ನು ಒಳಗೊಂಡಂತೆ ಜಗತ್ತಿನ ಬಹುತೇಕ ಎಲ್ಲ ರಾಷ್ಟ್ರಗಳು ಎದುರಿಸುತ್ತಿರುವಂತಹ ಒಂದು ಗಂಭೀರ ಸಮಸ್ಯೆ ಯಾವುದಂದರೆ ನಿರುದ್ಯೋಗ. ಇದು ಕೇವಲ ರಾಷ್ಟ್ರ ಮಟ್ಟದ ಸಮಸ್ಯೆ ಅಲ್ಲ, ವೈಯಕ್ತಿಕ ಸಮಸ್ಯೆನೂ ಸಹ ಹೌದು. ಅಂದರೆ ಕೇವಲ ನಿರುದ್ಯೋಗ ಅಂದರೆ ರಾಷ್ಟ್ರ ಎದುರಿಸ್ತಿರುವಂತಹ ಸಮಸ್ಯೆ ಅಂತ ಅಲ್ಲ, ನಾವು ನೀವೆಲ್ಲ ಎದುರಿಸ್ತಿರುವಂತಹ ಸಮಸ್ಯೆನೂ ಸಹ ಯಾವುದು, ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಹಾಗಾದರೆ ನಿರುದ್ಯೋಗ ಅಂದರೆ ಏನು ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುಡಿಯಲು ಸಿದ್ಧನಿರುವ ವ್ಯಕ್ತಿಗೆ ಚಾಲ್ತಿ ಇರುವ ಕೂಲಿಯ ದರದಲ್ಲಿ ಉದ್ಯೋಗ ದೊರೆಯದ ಸ್ಥಿತಿಯನ್ನು ನಿರುದ್ಯೋಗ ಅಂತೇಳಿ ನಾವು ಕರಿತೀವಿ. ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುಡಿಯಲು ಸಿದ್ಧನಿರುವ ವ್ಯಕ್ತಿಗೆ ಚಾಲ್ತಿ ಇರುವ ಕೂಲಿಯ ದರದಲ್ಲಿ ಉದ್ಯೋಗ ಪಡೆಯಲಾಗದ ಸ್ಥಿತಿಯನ್ನು ನಾವೇನಂತ ಕರಿತೀವಿ, ನಿರುದ್ಯೋಗ ಅಂತ ಕರಿತೀವಿ. ಈ ನಿರುದ್ಯೋಗವನ್ನು ಬೇಡಿಕೆಯ ಭಾಗದಿಂದಲೂ ಅಂದಾಜು ಮಾಡ್ತೀವಿ ಮತ್ತು ಪೂರೈಕೆಯ ಭಾಗದಿಂದಲೂ ಅಂದಾಜು ಮಾಡ್ತೀವಿ. ಇಲ್ಲಿ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ನಡೆಸುತ್ತೆ ಒಂದು ಸಮೀಕ್ಷೆ. ಅದನ್ನೇನಂತ ಕರಿತೀವಿ, ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂತ ಕರಿತೀವಿ. ಅಂದರೆ ನಿಯತಕಾಲಿಕ ಕಾರ್ಮಿಕ ಶಕ್ತಿ ಸಮೀಕ್ಷೆ ಅಂತೇಳಿ ಬಡತನವನ್ನು ಅಂದಾಜು ಮಾಡುತ್ತೆ. ಇದು ಕಾರ್ಮಿಕರ ಪೂರೈಕೆಯ ಭಾಗದಿಂದ ನಿರುದ್ಯೋಗವನ್ನು ಅಂದಾಜು ಮಾಡುತ್ತೆ. ಯಾರು ಅಂದಾಜು ಅಂದರೆ ಇಲ್ಲಿ ನಿಮಗೆ ಕೇಳ್ಬೋದು, ನಿಯತಕಾಲಿಕ ಕಾರ್ಮಿಕ ಶಕ್ತಿ ಸಮೀಕ್ಷೆಯನ್ನು ಯಾರು ನಡೆಸ್ತಾರೆ ಅಂದರೆ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇದನ್ನು ನಡೆಸುತ್ತೆ. ಇದು ಕಾರ್ಮಿಕರ ಪ್ರವೃತ್ತಿಯನ್ನು ಪೂರೈಕೆಯ ಭಾಗದಿಂದ ಅಂದಾಜು ಮಾಡುತ್ತೆ. ಅಂದರೆ ನಿರುದ್ಯೋಗವನ್ನು ಪೂರೈಕೆಯ ಭಾಗದಿಂದ ಅಂದಾಜು ಮಾಡುತ್ತೆ. ಇನ್ನೊಂದು
ಈ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಕೈಗಾರಿಕಾ ವಾರ್ಷಿಕ ಸಮೀಕ್ಷೆ ಅಂತೇಳಿ ಇನ್ನೊಂದಿದೆ. ಹಾಗೆಯೇ ತ್ರೈಮಾಸಿಕ ಉದ್ಯೋಗ ಸಮೀಕ್ಷೆ ಅಂತೇಳಿ ಕಾರ್ಮಿಕ ಮಾರುಕಟ್ಟೆಯಲ್ಲಿ ಬೇಡಿಕೆಯ ಕಡೆಯಿಂದ ನಿರುದ್ಯೋಗವನ್ನು ಅಂದಾಜು ಮಾಡುತ್ತೆ. ನೋಡಿ, ಫಸ್ಟ್ ಒನ್ ಹೇಳಿದ್ದು ಪೂರೈಕೆ ಕಡೆಯಿಂದ ಅಂದಾಜು ಮಾಡಿತ್ತು. ಆದರೆ ಈ ಕೈಗಾರಿಕಾ ವಾರ್ಷಿಕ ಸಮೀಕ್ಷೆ ಮತ್ತು ತ್ರೈಮಾಸಿಕ ಉದ್ಯೋಗ ಸಮೀಕ್ಷೆಗಳು ಬೇಡಿಕೆಯ ಭಾಗದಿಂದ ನಿರುದ್ಯೋಗವನ್ನು ಅಂದಾಜು ಮಾಡ್ತವೆ. ಈ ನಿಯತಕಾಲಿಕ ಕಾರ್ಮಿಕ ಶಕ್ತಿ ಸಮೀಕ್ಷೆ ಇದೆಯಲ್ಲ, ಅಂದರೆ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ, ಇದು ಪೂರೈಕೆ ಕಡೆಯಿಂದ ಅಂದಾಜು ಮಾಡ್ತಿತ್ತಲ್ಲ, ಇದು 15 ವರ್ಷಕ್ಕಿಂತ ಮೇಲ್ಪಟ್ಟಂತಹ ದುಡಿಯುವ ವರ್ಗದಲ್ಲಿನ ನಿರುದ್ಯೋಗ ಪ್ರಮಾಣ 2021 ಸೆಪ್ಟೆಂಬರ್ನಲ್ಲಿ 9.2ರಷ್ಟಿತ್ತು. ಅದು 2022 ಸೆಪ್ಟೆಂಬರ್ ವೇಳೆಗೆ 7.2ಕ್ಕೆ ಅಂದರೆ 7.2ಗೆ ಏನಾಗಿದೆ, ಕಡಿಮೆ ಆಗಿದೆ. ಅಂದರೆ ಭಾರತದಲ್ಲಿ ನಿರುದ್ಯೋಗ ದರ, ಅಂದರೆ ಯಾವ ಸಮೀಕ್ಷೆಯ ಪ್ರಕಾರ, ನಿಯತಕಾಲಿಕ ಕಾರ್ಮಿಕ ಶಕ್ತಿ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ನಿರುದ್ಯೋಗ ಪ್ರಮಾಣ 2021 ಸೆಪ್ಟೆಂಬರ್ನಲ್ಲಿ 9.2ರಷ್ಟಿತ್ತು. ಆದರೆ 2022 ಸೆಪ್ಟೆಂಬರ್ಗೆ ಎಷ್ಟಕ್ಕೆ, 7.2ಕ್ಕೆ ಕಡಿಮೆ ಆಗಿದೆ. ಇನ್ನು ವಿಶೇಷವಾಗಿ ನಮಗೆ ಎಕ್ಸಾಮಲ್ಲಿ ನಿರುದ್ಯೋಗದ ವಿಧಗಳನ್ನು ಕೇಳ್ತಾನೆ. ಅದರಲ್ಲೂ ವಿಶೇಷವಾಗಿ ತುಂಬ ಸರಿ ರಿಪೀಟ್ ಆಗಿರುವಂಥ ಕ್ವಶನು ಈ ಮರೆಮಾಚಿದ ನಿರುದ್ಯೋಗ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಈ ಮರೆಮಾಚಿದ ನಿರುದ್ಯೋಗ ಅಂದರೆ ಕಾರ್ಮಿಕನೋರ್ವನ ಸೀಮಾಂತ ಉತ್ಪಾದಕತೆಯು ಶೂನ್ಯವಾಗಿರುವ ಸನ್ನಿವೇಶವನ್ನು ಮರೆಮಾಚಿದ ನಿರುದ್ಯೋಗ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಕಾರ್ಮಿಕನೊಬ್ಬನ ಹೆಚ್ಚುವರಿ ಕೊಡುಗೆ, ಅದನ್ನು ಸೀಮಾಂತ ಉತ್ಪಾದಕತೆ ಅಂತ ಕರಿತೀವಿ. ಆ ಹೆಚ್ಚುವರಿ ಕೊಡುಗೆ ಅಥವಾ ಸೀಮಾಂತ ಉತ್ಪಾದಕತೆ ಶೂನ್ಯವಾಗಿದ್ದರೆ ಅದನ್ನು ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಜಸ್ಟ್ ವಿ ಕಾಲ್ ಇಟ್ ಆಸ್ ಆಕ್ಟಿಂಗ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು. ಈಗ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿನಲ್ಲಿ ಹೆಚ್ಚು ಜನ ತೊಡಗಿರ್ತಾರೆ, ಆದರೆ ವಾಸ್ತವವಾಗಿ ಎಲ್ಲರೂ ಕೆಲಸವನ್ನು ಮಾಡ್ತಿರಲ್ಲ. ಆ ಹಿನ್ನೆಲೆಯಲ್ಲಿ ಕೆಲವರನ್ನ ಕೆಲಸದಿಂದ ತೆಗೆದ್ರೆ ಉತ್ಪಾದನೆ ಏನಾಗಲ್ಲ, ಕಡಿಮೆ ಆಗಲ್ಲ. ಹಾಗಾದ್ರೆ ಅವರ ಕೊಡುಗೆ ಏನಾಗಿತ್ತು, ಶೂನ್ಯವಾಗಿತ್ತು. ಇಂತಹ ಸನ್ನಿವೇಶವನ್ನು ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಇದಕ್ಕೆ ನಮ್ಮದೊಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ನಾವು ಸ್ಕೂಲ್ ಡೇಸಲ್ಲಿ ಒಂದು ಡೆಸ್ಕ್ಗಳನ್ನು ಹಿಡಿತಾ ಇದ್ವಿ. ಹಿಡಿಬೇಕಾದ್ರೆ ನಮ್ಗೆ ಥಾಟ್ ಏನು, ಕ್ಲಾಸಿಂದ ಎಸ್ಕೇಪ್ ಆಗಬೇಕು ಅಂತ ಹೇಳ್ಬಿಟ್ಟು ಆ ಡೆಸ್ಕನ್ನು ಹಿಡಿಲಿಕ್ಕೆ ಹೋಗ್ತೀವಿ. ಒಂದು ಡೆಸ್ಕನ್ನು 5 ಜನ ಹಿಡ್ಕೊಂಡು ಹೋಗ್ತಾ ಇದ್ವಿ. ಅದಗಾರೆ ಎಷ್ಟು ಜನ ಹಿಡ್ಕೊಂಡು ಹೋಗ್ಬೋದು, 2 ಹಿಡ್ಕೊಂಡು ಹೋಗ್ಬೋದು. ಆದರೆ ಎಷ್ಟು ಜನ ಹಿಡ್ಕೊಂಡು ಹೋಗ್ತಾ ಇದ್ವಿ, 5 ಜನ. ಹಾಗಾದ್ರೆ 3 ಜನ ಕೊಡುಗೆ ಏನು, 0 ಅಲ್ವಾ, ಕಾಂಟ್ರಿಬ್ಯೂಷನ್ ಅಲ್ವಾ. ಅವ್ರ ಕಾಂಟ್ರಿಬ್ಯೂಷನ್ 0 ಅಲ್ವಾ. ಅವ್ರು ಏನಾದ್ರು ಎಕ್ಸ್ಟ್ರಾ ಹಿಡ್ಕೊಂಬಂದಿದ್ದು ಇನ್ನೂ ಒಂದು ಡೆಸ್ಕನ್ನು ಹಿಡ್ಕೊಬರ್ಬೋದಿತ್ತಲ್ಲ. ಆದರೆ ಹಿಡ್ಕೊಂಡು ಹೋಗ್ತಿರೋ ಡೆಸ್ಕ್ ಎಷ್ಟು, ಒಂದೇ. ಅಂದರೆ ಈ ಥರ ಹೆಚ್ಚು ಜನ ಕೆಲಸ ಮಾಡ್ತಿರ್ತಾರೆ, ಆದರೆ ವಾಸ್ತವ ಆಗ್ತಿರುವಂಥ ಕೆಲಸದ ಪ್ರಮಾಣ ಕಡಿಮೆ ಇರುತ್ತೆ. ಈ ಮರೆಮಾಚಿದ ನಿರುದ್ಯೋಗವನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಪ್ರಮುಖವಾಗಿ ಕೃಷಿಯಲ್ಲಿ ನೋಡ್ತೀವಿ. ಗ್ರಾಮೀಣ ಪ್ರದೇಶದ ಕೃಷಿಯಲ್ಲಿ ಕಂಡು ಬರುವಂತಹ ನಿರುದ್ಯೋಗ ಸನ್ನಿವೇಶ ಯಾವುದಂದರೆ ಮರೆಮಾಚಿದ ನಿರುದ್ಯೋಗ. ಇನ್ನೊಂದಿದೆ ಮುಕ್ತ ನಿರುದ್ಯೋಗ, ಓಪನ್ ಅನ್ಎಂಪ್ಲಾಯ್ಮೆಂಟ್. ಅಂದರೆ ಸರ್ವೇ ಸಾಮಾನ್ಯ ಹೆಚ್ಚಿನ ಜನಸಂಖ್ಯೆ ಉದ್ಯೋಗ ದೊರೆಯದ ಸ್ಥಿತಿಯನ್ನು ಮುಕ್ತ ನಿರುದ್ಯೋಗ ಅಂತೇಳಿ ನಾವು ಕರಿತೀವಿ. ಇನ್ನು ರಚನಾತ್ಮಕ ನಿರುದ್ಯೋಗ, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ ನಾವು ಕರಿತೇವೆ. ಇತ್ತೀಚಿನ ದಿನದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ರಚನಾತ್ಮಕ ಬದಲಾವಣೆಗಳಾಗ್ತಿದ್ದಾವೆ. ಅಂದರೆ ಅರ್ಥ, ಕೃಷಿನಲ್ಲಿ ಎತ್ತುಗಳಲ್ಲಿ ಉಳುಮೆ ಮಾಡ್ತಾ ಇದ್ವಿ, ಈಗ ಟ್ರ್ಯಾಕ್ಟರಲ್ಲಿ ಉಳುಮೆ ಮಾಡ್ತಾ ಇದ್ವಿ. ಇದು ರಚನಾತ್ಮಕ ಬದಲಾವಣೆ. ಹಿಂದೆ ಕಾರುಗಳನ್ನು ಪ್ರತಿ ಪಾರ್ಟನ ಅಸೆಂಬಲ್ ಮಾಡ್ತಾ ಇದ್ರು ಮ್ಯಾನ್ಯುಯಲಿ, ಆದರೆ ಮಿಷನ್ಸ್ ಇವತ್ತು ಏನು ಮಾಡ್ತಿದ್ದಾವೆ, ಅಸೆಂಬಲ್ ಮಾಡ್ತಿದ್ದೆ. ಅಂದರೆ ಟೆಕ್ನಾಲಜಿ ಏನಾಗಿದೆ, ಅಪ್ಗ್ರೇಡ್ ಆಗ್ತಾ ಇದೆ. ಬ್ಯಾಂಕಲ್ಲಿ ಎಲ್ಲ ಲೆಡ್ಜರಲ್ಲಿ ಮೇಂಟೈನ್ ಮಾಡ್ತಾ ಇದ್ವಿ, ಇವಾಗ ಕಂಪ್ಯೂಟರಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಂದರೆ ಎಕನಾಮಿ ಸ್ಟ್ರಕ್ಚರಲಿ ಚೇಂಜಸ್ ಆಗಿದೆ, ಟೆಕ್ನಿಕಲಿ ಇಂಪ್ರೂವ್ಮೆಂಟ್ಸ್ ಆಗಿದೆ. ಆದರೆ ಈಗ ನಮ್ಗೆ ಅವನ್ನ ಆಪರೇಟ್ ಮಾಡೋಂಥ ವರ್ಕರ್ಸ್ ಬೇಕು, ಬಟ್ ಅವೈಲಬಲ್ ಇರೋಂಥ ವರ್ಕರ್ಸ್ಗೆ ಆ ಸ್ಕಿಲ್ಸ್ ಇಲ್ಲ. ಅಂದರೆ ಇಲ್ಲಿ ಕಾರ್ಮಿಕರ ಕೌಶಲ್ಯದ ಕೊರತೆ ಇದೆ. ಅಂದರೆ ಕಾರ್ಮಿಕರಿಗೆ ಬೇಡಿಕೆ ಇದೆ, ಆದರೆ ಅಗತ್ಯವಿರುವಂತಹ ಕೌಶಲ್ಯವನ್ನು ಆ ಕಾರ್ಮಿಕರು ಹೊಂದಿಲ್ಲ. ಇವುಗಳ ಒತ್ತಡದಿಂದ ನಿರುದ್ಯೋಗ ಸೃಷ್ಟಿಯಾಗುತ್ತಲ್ಲ. ಯಾವುದರಿಂದ, ಕಾರ್ಮಿಕರು ಲಭ್ಯ ಇದ್ದಾರೆ, ಆದರೆ ಅಗತ್ಯ ಕೌಶಲ್ಯಗಳನ್ನು ಅವರು ಹೊಂದಿಲ್ಲ. ಆ ಕಾರಣಕ್ಕೆ ಅವರು ನಿರುದ್ಯೋಗಿಗಳಾಗಿ ಉಳಿದಿದ್ದಾರೆ. ಅಂತಹ ನಿರುದ್ಯೋಗವನ್ನು ರಚನಾತ್ಮಕ ನಿರುದ್ಯೋಗ ಅಂತೇಳಿ ನಾವು ಕರಿತೀವಿ. ಅಂದರೆ ಅರ್ಥವ್ಯವಸ್ಥೆಯಲ್ಲಿನ ರಚನಾತ್ಮಕ ಬದಲಾವಣೆಗಳಿಂದ ಈ ನಿರುದ್ಯೋಗ ಸೃಷ್ಟಿಯಾಗುತ್ತೆ. ಇನ್ನು ಆವರ್ತ ನಿರುದ್ಯೋಗ ಅಂತ ಕರಿತೀವಿ. ಈ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳೇನಾಗ್ತಾ ಇರ್ತವೆ, ಏರಿಳಿತಗಳಾಗ್ತಾ ಇರ್ತವೆ. ಇಂತಹ ಸಂದರ್ಭದಲ್ಲಿ ಈ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆದರೆ ಉದ್ಯೋಗಾವಕಾಶಗಳು ಜಾಸ್ತಿ ಆಗುತ್ತೆ, ಕಡಿಮೆ ಆದರೆ ಉದ್ಯೋಗ ಅವಕಾಶಗಳು ಏನಾಗ್ತವೆ, ಕಡಿಮೆ ಆಗ್ತವೆ. ಈ ರೀತಿ ಆರ್ಥಿಕ ಚಟುವಟಿಕೆಗಳಲ್ಲಿನ ಏರಿಳಿತಗಳಿಂದ ಉದ್ಭವಿಸುವಂತಹ ನಿರುದ್ಯೋಗ ಸನ್ನಿವೇಶವನ್ನು ನಾವೇನಂತ ಕರಿತೀವಿ,
ಆವರ್ತ ನಿರುದ್ಯೋಗ ಅಂತೇಳಿ ನಾವು ಕರಿತೀವಿ. ಅಂದರೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್, ಇಟ್ ಈಸ್ ನಾಟ್ ಪರ್ಮನೆಂಟ್. ಆದರೆ ಇದಕ್ಕೆ ಶಾಶ್ವತವಾದದ್ದಲ್ಲ, ಹಾಗೆ ಬಂದು ಹಾಕಿ ಹೋಗ್ತಾ ಇರುತ್ತೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ಕಂಡುಬರುವಂತಹ ನಿರುದ್ಯೋಗ ಸನ್ನಿವೇಶ ಯಾವುದು ಅಂದರೆ ಆವರ್ತ ನಿರುದ್ಯೋಗ. ಮತ್ತೊಂದು ಯಾವುದು ಅಂದರೆ ಋತುಮಾನದ ನಿರುದ್ಯೋಗ, ಅಂದರೆ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ವ್ಯಕ್ತಿಯೊಬ್ಬನು ವರ್ಷದಲ್ಲಿ ಕೆಲವೇ ತಿಂಗಳುಗಳ ಕಾಲ ಮಾತ್ರ ಉದ್ಯೋಗದಲ್ಲಿ ತೊಡಗಿರುವ ಸ್ಥಿತಿಯನ್ನು ಋತುಮಾನದ ನಿರುದ್ಯೋಗ ಅಂತೇಳಿ ನಾವು ಕರಿತೀವಿ. ಉದಾಹರಣೆ, ಕೃಷಿ ಅಂದರೆ ಮಳೆಯಾಧಾರಿತ ಕೃಷಿಯು ಮಳೆಯನ್ನು ಆಶ್ರಯಿಸಿದೆ, ಮಳೆಯು ಋತುಮಾನದಿಂದ ಕೂಡಿದೆ. ಆ ಋತುಮಾನದಲ್ಲಿ ಮಾತ್ರ ಉದ್ಯೋಗ ಸಿಗುತ್ತೆ, ಉಳಿದ ಸಂದರ್ಭದಲ್ಲಿ ನಿರುದ್ಯೋಗಿಗಳಾಗಿರ್ತಾರೆ. ಇಂತಹ ಸನ್ನಿವೇಶವನ್ನು ಋತುಮಾನದ ನಿರುದ್ಯೋಗ ಅಂತ ಕರಿತೀವಿ. ಭಾರತದ ಕೃಷಿಯಲ್ಲಿ ಕಂಡುಬರುವಂತಹ ನಿರುದ್ಯೋಗ ಸನ್ನಿವೇಶ ಯಾವುದಂದ್ರೆ ಋತುಮಾನದ ನಿರುದ್ಯೋಗ. ಇನ್ನು ಇತ್ತೀಚೆಗೆ ನೀತಿ ಆಯೋಗ ಐಡೆಂಟಿಫೈ ಮಾಡಿರುವಂಥದ್ದು ಯುವ ನಿರುದ್ಯೋಗ ಅಂತ. ಅಂದರೆ ಇತ್ತೀಚೆಗೆ ಯುವಕರಲ್ಲಿ ನಿರುದ್ಯೋಗ ಪ್ರಮಾಣ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಅಂದರೆ 15ರಿಂದ 35 ವಯೋಮಾನದ ಯುವಕರಲ್ಲಿ ಕಂಡುಬರುವಂತಹ ನಿರುದ್ಯೋಗ ಸನ್ನಿವೇಶವನ್ನು ಯುವ ನಿರುದ್ಯೋಗ, ಯೂತ್ ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ ನಾವು ಕರಿತೀವಿ. ಇವಿಷ್ಟು ನಿರುದ್ಯೋಗದ ವಿಧಗಳು ಅಂತ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ರಾಷ್ಟ್ರೀಯ ಮಾದರಿ ಸರ್ವೇಕ್ಷಣಾ ಸಂಸ್ಥೆ ಅಥವಾ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಸ್ಥೆ ಭಾರತದಲ್ಲಿ ನಿರುದ್ಯೋಗವನ್ನು ಅಂದಾಜು ಮಾಡುತ್ತೆ. ಹಾಗಾದರೆ ನಿರುದ್ಯೋಗವನ್ನು ಓವರಾಲ್ ಅಂದಾಜು ಮಾಡೋಂಥದ್ದು ಯಾರು ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್. ಇದು 3 ರೀತಿಯ ನಿರುದ್ಯೋಗವನ್ನು ಗುರುತಿಸಿದೆ. ಯಾವ 3 ರೀತಿಯ ನಿರುದ್ಯೋಗಗಳು ಅಂದರೆ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂದರೆ ಯೂಶುವಲ್ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್, ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ. ವಾರ ಸ್ಥಿತಿಯ ನಿರುದ್ಯೋಗ ಅಂದರೆ ವೀಕ್ಲಿ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್, ದಿನಸ್ಥಿತಿಯ ನಿರುದ್ಯೋಗ ಅಂತೇಳಿ 3 ರೀತಿಯ ನಿರುದ್ಯೋಗ ಸನ್ನಿವೇಶವನ್ನು ಅಂದಾಜು ಮಾಡಿದೆ. ನಮಗೆ ಎಕ್ಸಾಮಲ್ಲಿ ಯಾವ್ಯಾವುದನ್ನು ಮಾಡಿದೆ ಯಾವುದಲ್ಲ ಅಂತ ಕ್ವಶನ್ ಕೇಳ್ತಾನೆ. ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂದರೆ ಇಷ್ಟೇ, ವ್ಯಕ್ತಿಯೊಬ್ಬನು ವರ್ಷದಲ್ಲಿ ಕನಿಷ್ಠ 183 ದಿನಗಳಷ್ಟು ಉದ್ಯೋಗವನ್ನು ಪಡೆಯಲಾಗದ ಸ್ಥಿತಿಯನ್ನು ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂತ ಕರಿತೀವಿ. ಇನ್ನು ವಾರ ಸ್ಥಿತಿಯ ನಿರುದ್ಯೋಗ ಅಂದರೆ ಇದು ಅಂದರೆ ಒಂದು ಸಮೀಕ್ಷೆ ಮಾಡಿದ ವಾರದಲ್ಲಿ ವ್ಯಕ್ತಿಯೊಬ್ಬನು 1 ಗಂಟೆಯೂ ಕೆಲಸವನ್ನು ಪಡೆಯಲಾಗದ ಅಥವಾ ಉದ್ಯೋಗವನ್ನು ಪಡೆಯಲಾಗದ ಸ್ಥಿತಿಗೆ ವಾರ ಸ್ಥಿತಿಯ ನಿರುದ್ಯೋಗ ಅಂತ ಕರಿತೀವಿ. ಅಂದರೆ ಸಮೀಕ್ಷೆ ಮಾಡಿದ ವಾರದಲ್ಲಿ ಕನಿಷ್ಠ 1 ಗಂಟೆಯೂ ಉದ್ಯೋಗವನ್ನು ಅವನು ಪಡೆಯಲಾಗಲಿಲ್ಲ ಅಂದರೆ ಅದನ್ನು ವಾರ ಸ್ಥಿತಿಯ ನಿರುದ್ಯೋಗ ಅಂತ ಕರಿತೀವಿ. ಋತುಮಾನದ ನಿರುದ್ಯೋಗವನ್ನು ಅಂದಾಜು ಮಾಡಲಿಕ್ಕೆ ಈ ವಾರ ಸ್ಥಿತಿಯ ನಿರುದ್ಯೋಗವನ್ನು ನಾವು ಬಳಸ್ತೀವಿ. ಇನ್ನು ದಿನಸ್ಥಿತಿಯ ನಿರುದ್ಯೋಗ ಅಂದರೆ ವ್ಯಕ್ತಿಯೊಬ್ಬನು ಯಾವುದೇ ದಿನ ಇರಲಿ, ಅದು ಸಮೀಕ್ಷೆ ಮಾಡಿದ ವಾರದಲ್ಲಿ ಮಾತ್ರ ಮಾಡಿದ್ರೆ ಅದು ವಾರ ಸ್ಥಿತಿ. ಯಾವುದೇ ದಿನದಲ್ಲಿ 1 ಗಂಟೆಯೂ ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗದಿದ್ದರೆ ಅದನ್ನು ದಿನಸ್ಥಿತಿಯ ನಿರುದ್ಯೋಗ ಅಂತೇಳಿ ನಾವು ಕರಿತೀವಿ. ಇದಿಷ್ಟು ನಿರುದ್ಯೋಗಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದಂಥ ಪ್ರಶ್ನೆಗಳು. ಇನ್ನು ಭಾರತದ ಕೃಷಿಗೆ ಸಂಬಂಧಿಸಿದಂತೆ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಏನೆಲ್ಲ ಕ್ವಶನ್ ಕೇಳ್ಬೋದು ಅನ್ನೋದನ್ನು ಕವರ್ ಮಾಡ್ತಾ ಬರ್ತೀನಿ. ಇಲ್ಲಿ ಭಾರತದ ಕೃಷಿ ಅಂದರೆ ಭಾರತದ ಒಟ್ಟು ಭೂಪ್ರದೇಶ ಎಷ್ಟು ಅಂದರೆ 32,87,263 ಚದುರ ಕಿಲೋಮೀಟರ್ ಅಂತೇಳಿ ನಾವು ಕರಿತೀವಿ. ಅದರಲ್ಲಿ ಅದನ್ನು ಇನ್ನೂ ಹೇಳೋದಾದ್ರೆ 329 ಮಿಲಿಯನ್ ಹೆಕ್ಟೇರ್ ಅಂತ ಕರಿತೀವಿ. 32,87,263 ಚದರ ಕಿಲೋಮೀಟರ್ ಅಥವಾ 329 ಮಿಲಿಯನ್ ಹೆಕ್ಟೇರ್ ಅಂತೇಳಿ ನಾವು ಕರಿತೀವಿ. ಈ 329 ಮಿಲಿಯನ್ ಹೆಕ್ಟೇರ್ನಲ್ಲಿ 140.80 ಮಿಲಿಯನ್ ಹೆಕ್ಟೇರ್ ಅಂದರೆ 42.83% ಭೂಪ್ರದೇಶ ಅಂದರೆ ಸುಮಾರು 43% ಭೂಪ್ರದೇಶ ಕೃಷಿಗೆ ಬಳಕೆಯಾಗ್ತಾ ಇದೆ. ಈ ಕೃಷಿಯ ಕೊಡುಗೆ GDPಗೆ ಅಂದರೆ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಕರಿತೀವಿ ಎಷ್ಟಿದೆ ಅಂದರೆ 2011-12 ಒಂದು ಆರ್ಥಿಕ ಸಮೀಕ್ಷೆ ಪ್ರಕಾರ 18.8% ಭಾರತದ ಆದಾಯ ಕೃಷಿ ವಲಯದಿಂದ ಬರುತ್ತೆ ಅಂತೇಳಿ ಹೇಳ್ತಾರೆ. ಇನ್ನು ಆಹಾರ ಧಾನ್ಯಗಳ ಉತ್ಪಾದನೆ ಎಷ್ಟಿದೆ ಭಾರತದ್ದು ಅಂದರೆ 2020-21ರಲ್ಲಿ 310.7 ಮಿಲಿಯನ್ ಟನ್ಗೆ ಜಾಸ್ತಿ ಆಗಿತ್ತು. 2021-22ರಲ್ಲಿ 315.7 ಮಿಲಿಯನ್ ಟನ್ಗೆ ಹೆಚ್ಚಾಗಿದೆ ಭಾರತದ ಆಹಾರ ಧಾನ್ಯಗಳ ಉತ್ಪಾದನೆ ಅಂತ ಹೇಳ್ಬಿಟ್ಟು.
ನೆಕ್ಸ್ಟ್ ಏನು ಕೇಳ್ಬೋದು, ಭಾರತದ ಕೃಷಿನಲ್ಲಿ ಪ್ರಮುಖವಾಗಿ 3 ಬೆಳೆಗಳನ್ನು ಬೆಳಿತೀವಿ. ನೀವೆಲ್ಲ ಕೇಳಿರ್ತೀರಿ, ಖಾರಿಫ್ ಬೆಳೆಗಳು, ರಬಿ ಬೆಳೆಗಳು ಮತ್ತು ಝೈದ್ ಬೆಳೆಗಳು ಅಂತೇಳಿ 3 ರೀತಿಯ ಬೆಳೆಗಳನ್ನು ನಾವು ನೋಡ್ತೀವಿ. ಈ ಬೇಸಿಗೆಯ ಮಾರುತಗಳು ಮತ್ತು ನೈಋತ್ಯ ಮಾರುತಗಳ ಸಂದರ್ಭದಲ್ಲಿ ಬೆಳೆಯುವಂತಹ ಬೆಳೆಯನ್ನು ಖಾರಿಫ್ ಬೆಳೆ ಅಥವಾ ಇದನ್ನು ಮುಂಗಾರು ಬೆಳೆ ಅಂತ ಕರಿತೀವಿ. ಯಾವುದನ್ನು? ಖಾರಿಫ್ ಬೆಳೆಯನ್ನು ಮುಂಗಾರು ಬೆಳೆ ಅಂತ ಕರಿತೀವಿ. ಇದನ್ನು ಬೇಸಿಗೆಯ ಮಾರುತಗಳು ಮತ್ತು ನೈಋತ್ಯ ಮಾರುತಗಳ ಸಂದರ್ಭದಲ್ಲಿ ಬೆಳೆಯುವಂಥ ಬೆಳೆಯಾಗಿದೆ. ಇಲ್ಲಿ ಈ ಒಂದು ಅವಧಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಯಾವ್ಯಾವು ಅಂದರೆ ಭತ್ತ, ಜೋಳ, ರಾಗಿ, ಸೋಯಾಬೀನ್, ಶೇಂಗಾ, ಹತ್ತಿ, ಕಬ್ಬು ಇವು ಮೇಜರ್ ಕ್ರಾಪ್ಸ್. ಯಾವ ಸೀಸನಲ್ಲಿ ಅಂದರೆ ಖಾರಿಫ್ ಸೀಸನಲ್ಲಿ. ಅಂದರೆ ಬಾರ್ಲಿ ಮತ್ತು ಗೋಧಿಯನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಬೆಳೆಗಳನ್ನು ಈ ಖಾರಿಫ್ ಸೀಸನಲ್ಲೇ ನಾವು ಬೆಳಿತೀವಿ. ಇವತ್ತು ಸೀಸನ್ಸ್ ಎಲ್ಲ ಚೇಂಜಸ್ ಆಗಿದೆ, ಎಲ್ಲ ಸೀಸನಲ್ಲಿ ಎಲ್ಲವೂ ಬೆಳೀತಾ ಇದ್ದೀವಿ, ಆದರೆ ಮೇಜರ್ ಅಂತೇಳಿ ನಾವು ಹೇಳ್ತಾ ಬರೋವಂಥದ್ದು. ಇನ್ನು ರಬಿ ಬೆಳೆಗಳು, ಇವನ್ನ ಹಿಂಗಾರು ಬೆಳೆಗಳು ಅಂತ ನಾವು ಕರಿತೀವಿ. ಈ ರಬಿ ಕ್ರಾಪ್ಸಲ್ಲಿ ಮೇಜರ್ ಈಶಾನ್ಯ ಮಾರುತಗಳು, ಹಿಂಗಾರು ಮಾರುತಗಳು ಮತ್ತು ಚಳಿಗಾಲದ ಮಾರುತಗಳ ಸಂದರ್ಭದಲ್ಲಿ ಬೆಳೆಯುವಂತಹ ಬೆಳೆಗಳಾಗಿದ್ದಾವೆ ಯಾವುವು? ರಬಿ ಕ್ರಾಪ್ಸ್. ಈ ರಬಿ ಕ್ರಾಪ್ಸಲ್ಲಿ ಮೇಜರ್ ಆಗಿ ಯಾವುದಂದರೆ ನಾವು ಈ ಗೋಧಿಯನ್ನು, ಬಾರ್ಲಿಯನ್ನು, ಎಣ್ಣೆ ಕಾಳುಗಳನ್ನು, ದ್ವಿದಳ ಧಾನ್ಯಗಳನ್ನು ಬೆಳಿತೀವಿ. ಯಾವ ಸೀಸನ್ನಲ್ಲಿ? ರಬಿ ಕ್ರಾಪ್ಸಲ್ಲಿ. ಇನ್ನು ರೀಸೆಂಟಾಗಿ ನಾವು ಹೆಚ್ಚು ಜನಪ್ರಿಯತೆಯನ್ನು ಪಡ್ತಿರುವಂಥದ್ದು ಝೈದ್ ಕ್ರಾಪ್ಸ್ ಅಂತ ನಾವು ಕರಿತೀವಿ. ಅಂದರೆ ಇವನ್ನ ಅಕೇಶನಲ್ ಕ್ರಾಪ್ಸ್, ಅಂದರೆ ಈ ಗ್ಯಾಪ್ ಇರುತ್ತಲ್ಲ, ರಜದಿನದಲ್ಲಿ ವೆಕೇಶನಲ್ ಕೋರ್ಸ್ ಮಾಡ್ಕೊಂತೀವಲ್ಲ ಆ ಥರ. ಇವಾಗ ಮಾರ್ಚ್ ಮುಗ್ದೋಗಿರುತ್ತೆ ರಬಿ ಕ್ರಾಪ್ಸು. ಆ ಮಾರ್ಚ್ ಮುಗ್ದೋದಾಗ ಅಂದರೆ ನೋಡಿ, ಖಾರಿಫ್ ಕ್ರಾಪ್ಸ್ ಇದೆಯಲ್ಲ ಅದು ಜೂನ್ ಜುಲೈಯಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಇರುತ್ತೆ. ಅಕ್ಟೋಬರ್ ನವೆಂಬರಿಂದ ಫೆಬ್ರವರಿ ಮಾರ್ಚ್ವರೆಗೂ ಯಾವ ಕ್ರಾಪ್ ಇರುತ್ತೆ? ರಬಿ ಕ್ರಾಪ್ಸ್ ಇರುತ್ತೆ. ಇನ್ನು ಝೈದ್ ಕ್ರಾಪ್ಸು ಮೇಜರಾಗಿ ಮಾರ್ಚಿಂದ ಜೂನ್ ಈ ಬಿಟ್ವೀನ್ ಬೆಳಿತೀವಿ. ಯಾವುದನ್ನು? ಝೈದ್ ಕ್ರಾಪ್ಸನ್ನು. ಈ ಟೈಮಲ್ಲಿ ಮೇಜರಾಗಿ ತರಕಾರಿಗಳನ್ನು, ಹಣ್ಣುಗಳನ್ನು, ಅದರಲ್ಲೂ ವಿಶೇಷವಾಗಿ ಕಲ್ಲಂಗಡಿ ಹಣ್ಣು, ಕರ್ಬೂಜ ಆ್ಯಂಡ್ ವಾಟರ್ ಮಿಲನ್, ಮಸ್ಕ್ ಮಿಲನ್ ಈ ಥರ ಹಣ್ಣುಗಳನ್ನು ನಾವು ಬೆಳಿತೀವಿ. ಯಾವ ಸೀಸನಲ್ಲಿ? ಝೈದ್ ಸೀಸನಲ್ಲಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಕೃಷಿನಲ್ಲಿ ಭೂ ಸುಧಾರಣೆ, ಕೃಷಿಯ ಉತ್ಪಾದನೆ ಮತ್ತು ಉತ್ಪಾದಕತೆನ ಹೆಚ್ಚಿಸಲಿಕ್ಕೆ ಸರ್ಕಾರ ಭೂ ಸುಧಾರಣೆಯನ್ನು ತಂದಿದೆ. ಭೂ ಸುಧಾರಣೆ ಕೃಷಿ ಸಾಗುವಳಿ ವ್ಯವಸ್ಥೆಯಲ್ಲಿ ತಂದಂತಹ ಸಾಂಸ್ಥಿಕ ಸುಧಾರಣೆಗಳನ್ನೇ ಭೂ ಸುಧಾರಣೆ ಅಂತೇಳಿ ನಾವು ಕರಿತೀವಿ. ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಭಾರತದಲ್ಲಿ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ ಅನ್ನುವಂತಹ ಒಂದು ಮಧ್ಯಸ್ಥಗಾರ ವ್ಯವಸ್ಥೆಯನ್ನು ಬ್ರಿಟಿಷ್ ಸರ್ಕಾರ ತಂದಿರುತ್ತೆ. ಸ್ವತಂತ್ರ ಭಾರತ ಸರ್ಕಾರ ಈ ಮಧ್ಯಸ್ಥಗಾರರನ್ನು ರದ್ದುಪಡಿಸುವ ಮೂಲಕ ಉಳುವವನಿಗೆ ಭೂಮಿಯ ಒಡೆಯನನ್ನಾಗಿ ಮಾಡುತ್ತೆ. ಹಾಗಾದ್ರೆ ನಮ್ಗೆ ಎಕ್ಸಾಮಲ್ಲಿ ಏನಂತ ಕೇಳ್ತೇನೆ ಕ್ವಶನ್ನ, ಜಮೀನ್ದಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಜಮೀನ್ದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸ್ ಬಂಗಾಳ ಪ್ರಾಂತ್ಯದಲ್ಲಿ 1793ರಲ್ಲಿ ಜಾರಿಗೆ ತರ್ತಾನೆ. ಯಾರು? ಲಾರ್ಡ್ ಕಾರ್ನ್ವಾಲಿಸ್ 1793ರಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ಜಾರಿಗೆ ತರ್ತಾನೆ. ಯಾವ ಪದ್ಧತಿಯನ್ನು? ಜಮೀನ್ದಾರ್, ಅದರಲ್ಲೂ ವಿಶೇಷವಾಗಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ತರ್ತಾನೆ. ಇನ್ನು ಎರಡನೇದಾಗಿ ಮಹಲ್ವಾರಿ ಪದ್ಧತಿಯನ್ನು ಲಾರ್ಡ್ ವಿಲಿಯಂ ಬೆಂಟಿಂಗ್ ಗವರ್ನರ್ ಜನರಲ್ ಆಗಿದ್ದಾಗ ಜೇಮ್ಸ್ ಥಾಮ್ಸನ್ ಅನ್ನುವಂಥ ವ್ಯಕ್ತಿ ಈ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇನ್ನು ರೈತವಾರಿ ಪದ್ಧತಿಯನ್ನು ಸರ್ ಥಾಮಸ್ ಮನ್ರೋ ಮತ್ತು ಕ್ಯಾಪ್ಟನ್ ರೀಡ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು ಜಾರಿಗೆ ತಂದಂತಹ ಪದ್ಧತಿ ಯಾವುದು? ರೈತವಾರಿ ಹಾಗಾದರೆ ರೈತವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂದರೆ ನಿಮಗೆ ಆಪ್ಷನಲ್ಲಿ ಥಾಮಸ್ ಮನ್ರೋ ಕೊಟ್ಟಿರ್ಬೋದು, ಇಲ್ಲ ಕ್ಯಾಪ್ಟನ್ ರೀಡ್ ಕೊಟ್ಟಿರ್ಬೋದು. ಇವರಿಬ್ಬರಲ್ಲಿ ಯಾರು ಕೊಟ್ಟರು ಕರೆಕ್ಟ್. ಎರಡು ನೇಮ್ ಕೊಟ್ಟರೆ ಥಾಮಸ್ ಮನ್ರೋ ಮತ್ತು ಕ್ಯಾಪ್ಟನ್ ರೀಡ್ ಇಬ್ಬರ ಹೆಸರನ್ನು ಹಾಕಬೇಕಾಗುತ್ತೆ. ಇನ್ನು ಮಹಲ್ವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂದರೆ ನಿಮ್ಗೆ ಆಪ್ಷನಲ್ಲಿ ವಿಲಿಯಂ ಬೆಂಟಿಂಕ್ ಆದರೂ ಇರ್ಬೋದು, ಇಲ್ಲ ಜೇಮ್ಸ್ ಥಾಮ್ಸನ್ ಆದರೂ ಇರ್ಬೋದು. ಇವೆರಡರಲ್ಲಿ ಯಾವುದಿದ್ರೂ ಕರೆಕ್ಟು. ಎರಡೂ ಇತ್ತು ಅಂದರೆ ಜೇಮ್ಸ್ ಥಾಮ್ಸನ್ ಅಂತೇಳಿ ನೀವು ಹಾಕಬೇಕಾಗತ್ತೆ. ಓಕೆ. ಇನ್ನು ನೆಕ್ಸ್ಟ್ ನಾವು ನೋಡಿದರೆ ಈ ಭಾರತದಲ್ಲಿ ಭೂ ಹಿಡುವಳಿಗಳು ಅಂತ ನಾವು ನೋಡ್ತೀವಿ. ಅಂದರೆ ಈ ಒಂದು ಕುಟುಂಬ ಹೊಂದಿರುವಂತಹ ಸಾಗುವಳಿ ಭೂಮಿಯ ಗಾತ್ರವನ್ನು ಭೂ ಹಿಡುವಳಿ ಅಂತ ಕರೀತೀವಿ. ಅಂದರೆ ಭಾರತದಲ್ಲಿ ಭೂ ಹಿಡುವಳಿಗಳನ್ನು ಕುಟುಂಬದ ಆಧಾರದ ಮೇಲೆ ವ್ಯಾಖ್ಯಾನವನ್ನು ಮಾಡ್ತೀವಿ. ಆ ಭೂ ಹಿಡುವಳಿಗಳನ್ನು ಅವುಗಳ ಗಾತ್ರದ ಆಧಾರದ ಮೇಲೆ 5 ಭಾಗಗಳಾಗಿ ಮಾಡ್ತೀವಿ. ಯಾವ 5 ಭಾಗಗಳು ಅಂದರೆ ಅತಿ ಸಣ್ಣ ಹಿಡುವಳಿಗಳು, ಅಂದರೆ 1 ಹೆಕ್ಟೇರ್ಗಿಂತ ಕಡಿಮೆ ಸಾಗುವಳಿ ಭೂಮಿ ಇದ್ದರೆ ಅದನ್ನು ಅತಿ ಸಣ್ಣ ಹಿಡುವಳಿಗಳು ಅಂತ ಕರಿತೀವಿ. ಅಂದರೆ 1 ಹೆಕ್ಟೇರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿರುವಂಥ ರೈತರನ್ನು ಅತಿ ಸಣ್ಣ ರೈತರು ಅಂತೇಳಿ ನಾವು ಕರಿತೀವಿ. ಇನ್ನು ಸಣ್ಣ ಹಿಡುವಳಿಗಳು ನೋಡಿ, ಅತಿ ಸಣ್ಣ ಅಂದರೆ 1 ಹೆಕ್ಟೇರ್ಗಿಂತ ಕಡಿಮೆ ಇದ್ದರೆ ಅತಿ ಸಣ್ಣ. ಅಂದರೆ
ಅತಿ ಸಣ್ಣ ಅಂತೇಳಿ ನಾವು ಕರಿತೀವಿ. ಅಂದರೆ ವೆರಿ ಸ್ಮಾಲ್ ಹೋಲ್ಡಿಂಗ್ಸ್ ಅಂತೇಳಿ ನಾವು ಕರೆಯುವಂಥದ್ದು ಅತಿ ಸಣ್ಣ. 1 ಹೆಕ್ಟೇರ್ಗಿಂತ 2 ಹೆಕ್ಟೇರ್ವರೆಗೂ, ಅಂದರೆ 1 ಹೆಕ್ಟೇರ್ಗಿಂತ ಜಾಸ್ತಿ ಇದು 2 ಹೆಕ್ಟೇರ್ಗಿಂತ ಕಡಿಮೆ ಇದ್ದರೆ ಅವನ ಸಣ್ಣ ಹಿಡುವಳಿಗಳು ಸ್ಮಾಲ್ ಹೋಲ್ಡಿಂಗ್ಸ್ ಅಂತೇಳಿ ನಾವು ಕರಿತೀವಿ. ಅಂದರೆ ಒಬ್ಬ ರೈತನ ಕೃಷಿ ಭೂಮಿ 1 ಹೆಕ್ಟೇರ್ಗಿಂತ ಜಾಸ್ತಿ ಇದು 2 ಹೆಕ್ಟೇರ್ಗಿಂತ ಕಡಿಮೆ ಇದ್ದರೆ ಅವನನ್ನು ಸಣ್ಣ ರೈತ ಅಂತ ಕರಿತೀವಿ. ಅರೆ ಮಧ್ಯಮ ಹಿಡುವಳಿಗಳು 2 ಹೆಕ್ಟೇರ್ನಿಂದ 4 ಹೆಕ್ಟೇರ್ವರೆಗೆ ಹೊಂದಿರುವಂತಹ ಕೃಷಿ ಭೂಮಿಯನ್ನು ನಾವು ಅರೆ ಮಧ್ಯಮ ಹಿಡುವಳಿಗಳು ಅಂತ ಕರಿತೀವಿ. ಅಂತಹ ರೈತರನ್ನು ಅರೆ ಮಧ್ಯಮ ರೈತರು ಅಂತೇಳಿ ಕರಿತೀವಿ. ಇನ್ನು ಮಧ್ಯಮ ಹಿಡುವಳಿಗಳು 4 ಹೆಕ್ಟೇರ್ನಿಂದ 10 ಹೆಕ್ಟೇರ್ವರೆಗೂ ಇದ್ದರೆ ಅವನ ಮಧ್ಯಮ ಹಿಡುವಳಿಗಳು ಅಂತ ಕರಿತೀವಿ. ಇನ್ನು 10 ಹೆಕ್ಟೇರ್ಗಿಂತ ಜಾಸ್ತಿ ಇದ್ದರೆ ಅವುಗಳನ್ನು ಬೃಹತ್ ಹಿಡುವಳಿಗಳು ಅಂತ ಕರಿತೀವಿ. ಹಾಗಾದರೆ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಹಿಡುವಳಿಗಳು ಯಾವುವು ಅಂದರೆ ಅತಿ ಸಣ್ಣ ಹಿಡುವಳಿಗಳು. ಅತಿ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರುವ ಹಿಡುವಳಿಗಳು ಯಾವುದಂದರೆ ಅರೆ ಮಧ್ಯಮ ಹಿಡುವಳಿಗಳು ಅಂತೇಳಿ ನೀವು ಆನ್ಸರ್ ಮಾಡಬೇಕು. ಹಾಗಾದರೆ ಅತಿ ಸಣ್ಣ ಹಿಡುವಳಿ ಅಂದರೆ ಎಷ್ಟು ಇರಬೇಕು ಕೃಷಿ ಭೂಮಿ ಅಂದರೆ 1 ಹೆಕ್ಟೇರ್ಗಿಂತ ಕಡಿಮೆ ಇರಬೇಕು. ಸಣ್ಣ ಹಿಡುವಳಿ ಅಂದರೆ ಎಷ್ಟು ಇರಬೇಕು? 1 ಹೆಕ್ಟೇರ್ಗಿಂತ ಜಾಸ್ತಿ ಇರಬೇಕು, ಬಟ್ 2 ಹೆಕ್ಟೇರ್ಗಿಂತ ಕಡಿಮೆ. ಎಕರೆನಲ್ಲ ನಾ ಹೇಳ್ತಿರೋದು, ಹೆಕ್ಟೇರ್ನಲ್ಲಿ. ಎಕರೆ ಅಂದರೆ 2.47 ಅಂತ ಹೇಳ್ತೀವಲ್ಲ, 1 ಹೆಕ್ಟೇರ್ ಈಕ್ವಲ್ಸ್ 2.47 ಎಕರ್ಸ್ ಅಂತ ಹೇಳ್ಬಿಟ್ಟು, ಅಂದರೆ 2.5 ಎಕರೆ ಅಂತೇಳಿ ಹೇಳ್ತೀವಿ. ಓಕೆ, ಹಾಂ. ನೆಕ್ಸ್ಟ್ ನೀರಾವರಿ ಅಂದರೆ ಏನು ಅಂದರೆ ಕೃಷಿ ಹಿಡುವಳಿಗಳಿಗೆ ಅಥವಾ ಕೃಷಿ ಬೆಳೆಗಳಿಗೆ ಕೃತಕ ಮೂಲಗಳಿಂದ ನೀರನ್ನು ಪೂರೈಕೆ ಮಾಡುವ ವಿಧಾನವನ್ನು ನೀರಾವರಿ, ಇರಿಗೇಷನ್ ಅಂತೇಳಿ ನಾವು ಕರಿತೀವಿ. ಅಂದರೆ ಭಾರತದ ಕೃಷಿಯನ್ನು ಮಳೆಯೊಂದಿಗೆ ಆಡುವ ಜೂಜಾಟ ಅಂತ ಕರಿತೀವಿ. ಕಾರಣ ಏನಂತ ಅಂದರೆ ಭಾರತದಲ್ಲಿ ಬಹುತೇಕ ಕೃಷಿ ಭೂಮಿ ಮಳೆಯಾಶ್ರಿತ ಭೂಮಿಯಾಗಿದೆ. ನೀರಾವರಿ ಸೌಲಭ್ಯ ಏನಾಗಿದೆ? ಕಡಿಮೆ ಇದೆ. ಆದರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಿಂದ ಭಾರತ ಸರ್ಕಾರವು ನೀರಾವರಿ ಅಭಿವೃದ್ಧಿಗೆ ವಿಶೇಷ ಆದ್ಯತೆಯನ್ನು ನೀಡ್ತಾ ಇದೆ. ಇನ್ನು ಭಾರತದಲ್ಲಿರುವಂತಹ ನೀರಾವರಿ ಯೋಜನೆಗಳನ್ನು ಅವುಗಳು ಪೂರೈಸುವ ಅಥವಾ ಸಾಗುವಳಿಗೆ ಒಳಪಟ್ಟಂತಹ ಭೂಪ್ರದೇಶದ ಆಧಾರದ ಮೇಲೆ 3 ಭಾಗಗಳಾಗಿ ವರ್ಗೀಕರಣ ಮಾಡ್ತೀವಿ. ಯಾವ 3 ಭಾಗ ಅಂದರೆ ಸಣ್ಣ ನೀರಾವರಿ ಯೋಜನೆ, ಮಧ್ಯಮ ಪ್ರಮಾಣದ ನೀರಾವರಿ ಯೋಜನೆ ಮತ್ತು ಬೃಹತ್ ನೀರಾವರಿ ಯೋಜನೆ ಅಂತೇಳಿ ನೀರಾವರಿ ಯೋಜನೆಗಳನ್ನು 3 ಭಾಗಗಳಾಗಿ ವರ್ಗೀಕರಣ ಮಾಡ್ತೀವಿ. ಯಾವುದರ ಆಧಾರದ ಮೇಲೆ ಅಂದರೆ ಸಾಗುವಳಿಗೆ ಒಳಪಟ್ಟ ಭೂಪ್ರದೇಶದ ಆಧಾರದ ಮೇಲೆ ಭಾರತದಲ್ಲಿ ನೀರಾವರಿ ಯೋಜನೆಗಳನ್ನು 3 ಭಾಗಗಳಾಗಿ ವರ್ಗೀಕರಣ ಮಾಡಿ. ಯಾವುದು 3 ಅಂದರೆ ಸಣ್ಣ ನೀರಾವರಿ ಯೋಜನೆ ಅಂದರೆ ಸಾಗುವಳಿಗೆ ಒಳಪಟ್ಟ ಭೂಪ್ರದೇಶ 2000 ಹೆಕ್ಟೇರ್ಗಿಂತ ಕಡಿಮೆ ಇದ್ದರೆ, ಯಾವುದು ಸಾಗುವಳಿಗೆ ಒಳಪಟ್ಟ ಭೂಪ್ರದೇಶ 2000 ಹೆಕ್ಟೇರ್ಗಿಂತ ಕಡಿಮೆ ಇದ್ದರೆ ಅದನ್ನು ಸಣ್ಣ ನೀರಾವರಿ ಯೋಜನೆ ಅಂತೇಳಿ ಕರಿತೀವಿ. ಇನ್ನು ಸಾಗುವಳಿಗೆ ಒಳಪಟ್ಟ ಭೂಪ್ರದೇಶ 2000 ಹೆಕ್ಟೇರ್ಗಿಂತ ಜಾಸ್ತಿ ಇದ್ದು 10,000 ಹೆಕ್ಟೇರ್ಗಿಂತ ಕಡಿಮೆ ಇತ್ತು ಅಂತಂದರೆ ಅದನ್ನು ಮಧ್ಯಮ ಪ್ರಮಾಣದ ನೀರಾವರಿ ಯೋಜನೆಗಳು ಅಂತ ಕರಿತೀವಿ. ಹಾಗೆಯೇ ಸಾಗುವಳಿಗೆ ಒಳಪಟ್ಟ ಭೂಪ್ರದೇಶ 10,000 ಹೆಕ್ಟೇರ್ಗೆ ನೋಡಿ 10,000 ಹೆಕ್ಟೇರ್ಗಿಂತ ಜಾಸ್ತಿ ಇತ್ತು ಅಂದರೆ ಅದನ್ನು ಬೃಹತ್ ನೀರಾವರಿ ಯೋಜನೆ ಅಂತೇಳಿ ನಾವು ಕರಿತೀವಿ. ಈ ಬೃಹತ್ ನೀರಾವರಿ ಯೋಜನೆಯನ್ನು ವಿವಿಧೋದ್ದೇಶ ನೀರಾವರಿ ಯೋಜನೆಗಳು ಅಂತಲೂ ನಾವು ಕರಿತೀವಿ. ಇನ್ನು ನಮ್ಗೆ ಎಕ್ಸಾಮಲ್ಲಿ ಈ ನೀರಾವರಿಯ ಮೂಲಗಳು ಯಾವುವು ಅಂತ ಕೇಳ್ತಾನೆ. ನೋಡಿ, ನೀರಿನ ಮೂಲ 2 ನಮಗೆ ಪ್ರೈಮರಿ ಸ್ಕೂಲ್ ಬುಕ್ಸ್ಗಳಲ್ಲೆಲ್ಲ ಸಿಗುತ್ತೆ. ನಮ್ಮ ಮೇಸ್ಟ್ರುಗಳು ಹೇಳ್ತಾ ಇದ್ರು ಏನಂತ, ನೀರನ್ನು 2 ಮೂಲದಿಂದ ಪಡಿತೀವಿ. ಒಂದು ಮಳೆಯ ನೀರು, ಮತ್ತೊಂದು ಹಿಮ ಕರಗುವಿಕೆ ಅಂದರೆ ಮೆಲ್ಟಿಂಗ್ ಆಫ್ ಗ್ಲೇಷಿಯರ್ಸ್ ಅಂತ ನಾವು ಕರಿತೀವಲ್ಲ, ಹಿಮ ಕರಗುವಿಕೆಯಿಂದ ಮತ್ತು ಮಳೆಯಿಂದ ನೀರನ್ನು ನಾವು ಪಡಿತೀವಿ. ಆದರೆ ನೀರಾವರಿಯ ಮೂಲ ಯಾವುದು ಅಂದರೆ ಬಾವಿಗಳು, ಕೊಳವೆ ಬಾವಿಗಳು, ಕಾಲುವೆಗಳು ಮತ್ತು ಕೆರೆಗಳು, ಇವುಗಳನ್ನು ನೀರಾವರಿಯ ಮೂಲ ಅಂತ ಕರಿತೀವಿ. ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಡುತ್ತಿರುವಂತಹ ಮೂಲ ಯಾವುದು ಅಂತ ಕೇಳ್ತಾನೆ. 33.7% ನೀರಾವರಿಯನ್ನು ಈ ಕೊಳವೆ ಬಾವಿಗಳು ಪೂರೈಕೆ ಮಾಡ್ತಿದ್ದಾವೆ. 25% ಬಾವಿಗಳು ಪೂರೈಕೆ ಮಾಡ್ತಿದ್ರೆ ಸರಿಸುಮಾರು 32% ಕಾಲುವೆಗಳು ಪೂರೈಕೆ ಮಾಡ್ತಿದ್ದಾವೆ. ಹಾಗಾದರೆ ಅತಿ ಹೆಚ್ಚು ನೀರಾವರಿ ಸೌಲಭ್ಯವನ್ನು ಪಡಿತಿರುವಂಥದ್ದು ಯಾವ ಮೂಲದಿಂದ ಅಂತ ಎಕ್ಸಾಮಲ್ಲಿ ಕೇಳ್ತಾನೆ. ಕೊಳವೆ ಬಾವಿಗಳಿಂದ. ಓವರಾಲ್ ಬಾವಿಗಳು ಅಂತಂದರೆ ಅದು ಇನ್ಕ್ಲೂಡ್ ಆಗಿದ್ರೆ, ಇಲ್ಲ ಅಂತಂದರೆ ಕೊಳವೆ ಬಾವಿಗಳಿಂದ ಅತಿ ಹೆಚ್ಚಿನ ನೀರಾವರಿ ಸೌಲಭ್ಯವನ್ನು ನಾವು ಪಡೀತಾ ಇದ್ದೀವಿ. ಇನ್ನು 2012 ಮತ್ತು 2013 ಒಂದು ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ನೀರಾವರಿಯ ಪ್ರಮಾಣ 49%. ಅಂದರೆ 49% ಭಾರತದ ಕೃಷಿ ಭೂಮಿ ನೀರಾವರಿ ಸೌಲಭ್ಯವನ್ನು ಪಡೀತಾ ಇದೆ ಅಂತ ಹೇಳ್ತೀವಿ.
ಇನ್ನು ನೆಕ್ಸ್ಟ್ ಕೃಷಿ ಸಾಲ ಅಂದರೆ ಕೃಷಿ ಸಾಲವನ್ನು 2 ಭಾಗಗಳಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ಸಾಂಸ್ಥಿಕ ಸಾಲ, ಮತ್ತೊಂದು ಸಾಂಸ್ಥಿಕೇತರ ಸಾಲ ಅಂತ ಹೇಳ್ಬಿಟ್ಟು. ಇಲ್ಲಿ ಸಾಂಸ್ಥಿಕ ಸಾಲ ಅಂದರೆ ಸಹಕಾರಿ ಸಂಘಗಳು, ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಇವುಗಳಿಂದ ನಾವು ಪ್ರಮುಖವಾಗಿ ಪಡಿತೀವಿ ಸಾಲವನ್ನು. ನಮ್ಗೆ ಎಕ್ಸಾಮಲ್ಲಿ ಏನಂತ ಕೇಳ್ತಾನೆ, ಅತಿ ಹೆಚ್ಚು ಕೃಷಿ ಸಾಲವನ್ನು ಪೂರೈಕೆ ಮಾಡ್ತಿರುವಂಥದ್ದು ಯಾರು ಅಂತ ಕೇಳ್ತಾನೆ. ನಾನು ನಿಮ್ಗೆ ಹೇಳಲಿಲ್ಲ ಯಾವುದು ಸಾಂಸ್ಥಿಕೇತರ ಮೂಲ ಅಂದರೆ ಲೇವಾದೇವಿಗಾರರು, ಜಮೀನ್ದಾರರು, ಹಾಗೆಯೇ ದಳ್ಳಾಳಿಗಳು, ವ್ಯಾಪಾರಿಗಳು, ಸ್ನೇಹಿತರು, ಸಂಬಂಧಿಕರಿಂದ ಪಡೆಯೋದು ಸಾಂಸ್ಥಿಕೇತರ ಮೂಲ. ಸಾಂಸ್ಥಿಕ ಮೂಲವನ್ನು ಪ್ರಮುಖವಾಗಿ ಸಹಕಾರಿ ಸಂಘಗಳು, ವಾಣಿಜ್ಯ ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಬ್ಯಾಂಕುಗಳಿಂದ ನಾವು ಪಡೀತಾ ಇದ್ದೀವಿ. ನೋಡಿ 2020-21ರಲ್ಲಿ 12.1% ಸಾಲವನ್ನು ಈ ಸಹಕಾರಿ ಸಂಘಗಳು ಪೂರೈಕೆಯನ್ನು ಮಾಡಿದ್ವು. 12.1% ಸಾಲವನ್ನು ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಪೂರೈಕೆಯನ್ನು ಮಾಡಿದ್ವು. 75.8% ಕೃಷಿ ಸಾಲವನ್ನು ಯಾರು ಪೂರೈಕೆ ಮಾಡ್ತಿದ್ದಾರೆ? ವಾಣಿಜ್ಯ ಬ್ಯಾಂಕುಗಳು ಪೂರೈಕೆಯನ್ನು ಮಾಡ್ತಿದ್ದಾವೆ. ಆ ಹಿನ್ನೆಲೆಯಲ್ಲಿ ಕೃಷಿ ಸಾಲದ ಪ್ರಮುಖ ಮೂಲ ಯಾವುದು ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳಿದ್ರೆ ವಾಣಿಜ್ಯ ಬ್ಯಾಂಕುಗಳು ಅಂತ ಹೇಳಬೇಕು. ಹಾಗೆಯೇ ಭಾರತದಲ್ಲಿ ಕೃಷಿಗೆ ಅಗತ್ಯ ಇರುವಂತಹ ಸಾಲ ಸೌಲಭ್ಯವನ್ನು ಪೂರೈಕೆ ಮಾಡುವ ಸಲುವಾಗಿ ಭಾರತ ಸರ್ಕಾರ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿದೆ. ಆ ಬ್ಯಾಂಕೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್. ನಬಾರ್ಡ್ ಫುಲ್ ಫಾರ್ಮ್ ಅಂದರೆ ಏನಂತಾನೆ ಕೇಳ್ತಾನೆ ಎಕ್ಸಾಮಲ್ಲಿ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಯಾವಾಗ ಸ್ಥಾಪನೆ ಆಯಿತು ಅಂದರೆ 1982ರಲ್ಲಿ ಸ್ಥಾಪನೆ ಆಗುತ್ತೆ. ಯಾರು ಶಿಫಾರಸು ಮಾಡಿದ್ರು ಅಂದರೆ ಶಿವರಾಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ನಬಾರ್ಡ್ ಸ್ಥಾಪನೆ ಆಗುತ್ತೆ. ಈ ನಬಾರ್ಡನ್ನು ಕೃಷಿ ಸಾಲದ ಕೇಂದ್ರ ಬ್ಯಾಂಕ್ ಅಂತೇಳಿ ನಾವು ಕರಿತೀವಿ. ಇದು ಕೃಷಿಗೆ ಅಗತ್ಯ ಇರುವಂತಹ ಹಣಕಾಸು ಸೌಲಭ್ಯಗಳನ್ನು ಅಥವಾ ಹಣಕಾಸು ನೆರವನ್ನು ನೀಡುವಂತಹ ಒಂದು ಪರೋಕ್ಷ ಮೂಲ, ಅಂದರೆ ರೀಫೈನಾನ್ಸ್ ಏಜೆನ್ಸಿ ಅಂತ ಕರಿತೀವಿ. ಈ ನಬಾರ್ಡ್ ರೈತರಿಗೆ ಸೂಕ್ತ ಸಂದರ್ಭದಲ್ಲಿ ಸಾಲ ಸೌಲಭ್ಯಗಳು ದೊರೆಯುವಂತೆ ಮಾಡಬೇಕು ಅಂತೇಳಿ 1998ರಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು, ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅನ್ನುವಂಥ ಒಂದು ಹೊಸ ಯೋಜನೆಯನ್ನು ಇನ್ನು ನಬಾರ್ಡ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಅದು ಕೇವಲ ಕೃಷಿಗೆ ಮಾತ್ರ ಸೀಮಿತವಾಗಿರುತ್ತೆ. 2018-19ರ ಮುಂಗಡ ಪತ್ರದಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಘೋಷಿಸುವ ಮೂಲಕ 2018 ಮತ್ತು 19ನೇ ಸಾಲಿನಿಂದ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ವಿಸ್ತರಿಸಲಾಗಿದೆ. ಪ್ರಸ್ತುತ ಕೃಷಿ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ವಲಯಗಳಿಗೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಅಡಿನಲ್ಲಿ ಸಾಲ ಸೌಲಭ್ಯವನ್ನು ನೀಡಲಾಗ್ತಾ ಇದೆ ಅಂತೇಳಿ. ಇನ್ನು ನೆಕ್ಸ್ಟು ನಮ್ಮ ಭಾರತದಲ್ಲಿ ಪ್ರಮುಖ ಬೆಳೆಗಳನ್ನು ಬೆಳೆಯುವಂತಹ ಪ್ರಮುಖ ರಾಜ್ಯಗಳನ್ನು ನಾವು ನೋಡ್ತಾ ಬರೋಣ. ನೋಡಿ, ನಮಗೆ ಎಕ್ಸಾಮಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂತಹ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಇದು ನೀವೆಲ್ಲ ಈ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದಲ್ಲ ಇದಲ್ಲ ಅಂತ ನೀವೇನು ಕಮೆಂಟ್ಗಳನ್ನು ಮಾಡಬೇಡಿ. ಇದು ಇಂಡಿಯನ್ ಎಕನಾಮಿಕ್ ಸರ್ವೆ ರಿಲೀಸ್ ಮಾಡಿರುವಂಥ ಅಫಿಷಿಯಲ್ ಸೋರ್ಸ್ ಪ್ರಕಾರ ನಾನು ಹೇಳ್ತಿರೋದು. ಒಂದು ವೇಳೆ ಎಕ್ಸಾಮಲ್ಲಿ ಇದು ತಪ್ಪು ಅಂತಾನೆ ನಾವು ಹೋಗೋಣ, ಯಾವುದೋ ಎಕನಾಮಿಕ್ ಸರ್ವೆನ ತೋರಿಸಿ ಅಪ್ಲೈ ಮಾಡಿ ಎಲ್ಲ ಇದು ಕರೆಕ್ಟ್ ಅಂತ ನಾವು ಮಾಡಿಸ್ಬೋದು. ಆ ಕಾರಣಕ್ಕೆ ಇದನ್ನು ನೋಡ್ಕೊಳ್ಳಿ. ನೋಡಿ, ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂತಹ ರಾಜ್ಯ ಯಾವುದು ಅಂದರೆ ಪಶ್ಚಿಮ ಬಂಗಾಳ. 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ. 3ನೇ ಸ್ಥಾನದಲ್ಲಿ ಪಂಜಾಬ್ ಇದೆ. ಯಾವುದರಲ್ಲಿ? ಭತ್ತದ ಉತ್ಪಾದನೆಯಲ್ಲಿ. ಹಾಗೆಯೇ ಗೋಧಿಯ ಉತ್ಪಾದನೆ, ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ. ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ. 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ. 3ನೇ ಸ್ಥಾನದಲ್ಲಿ ಪಂಜಾಬ್ ಇದೆ. ಇನ್ನು ಮೆಕ್ಕೆಜೋಳವನ್ನು ತಗೊಂಡ್ರೆ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬೆಳೆಯುವಂತಹ ರಾಜ್ಯ ಯಾವುದು ಅಂದರೆ ಕರ್ನಾಟಕ. 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ. 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ಇನ್ನು ಅತಿ ಹೆಚ್ಚು ತೊಗರಿ ಬೆಳೆಯನ್ನು ಬೆಳೆಯುವಂತಹ ರಾಜ್ಯ ಯಾವುದು ಅಂದರೆ ಮಹಾರಾಷ್ಟ್ರ. 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. 3ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ. ಒಟ್ಟು ಆಹಾರ ಧಾನ್ಯಗಳನ್ನು ತಗೊಂಡ್ರೆ ಅತಿ ಹೆಚ್ಚು ಆಹಾರ ಧಾನ್ಯಗಳನ್ನು ಬೆಳೆಯುವಂತಹ ರಾಜ್ಯ ಯಾವುದಂದ್ರೆ ಉತ್ತರ ಪ್ರದೇಶ ಇದ್ರೆ. 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ. 3ನೇ ಸ್ಥಾನದಲ್ಲಿ ಪಂಜಾಬ್ ಇದೆ. ಇನ್ನು ಸೋಯಾಬೀನ್ ಅಂತ ನಾವು ತಗೊಂಡ್ರೆ ಅತಿ ಹೆಚ್ಚು ಸೋಯಾಬೀನನ್ನು ಬೆಳೆಯುವಂಥ ರಾಜ್ಯ ಮಹಾರಾಷ್ಟ್ರ. 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ. 3ನೇ ಸ್ಥಾನದಲ್ಲಿ ರಾಜಸ್ಥಾನ್ ಇದೆ. ಇನ್ನು ನಂತರ ಸೂರ್ಯಕಾಂತಿ, ಅತಿ ಹೆಚ್ಚು ಸನ್ಫ್ಲವರನ್ನು ಬೆಳೆಯುವಂಥ ರಾಜ್ಯ ಯಾವುದು ಅಂದರೆ ಕರ್ನಾಟಕ. 2ನೇ ಸ್ಥಾನದಲ್ಲಿ ತೆಲಂಗಾಣ ಇದೆ. 3ನೇ ಸ್ಥಾನದಲ್ಲಿ ಒಡಿಸ್ಸಾ ಇದೆ. ಇನ್ನು ಅತಿ ಹೆಚ್ಚು ಎಣ್ಣೆಕಾಳುಗಳನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂದರೆ ರಾಜಸ್ಥಾನ್. 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ. 3ನೇ ಸ್ಥಾನದಲ್ಲಿ ಗುಜರಾತ್ ಇದೆ. ಹಾಗೆಯೇ ಹತ್ತಿ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂದರೆ ಗುಜರಾತ್. 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. 3ನೇ ಸ್ಥಾನದಲ್ಲಿ ತೆಲಂಗಾಣ ಇದೆ. ಹಾಗೆಯೇ ಸೆಣಬು ಅಂತ ನಾವು ಕರಿತೀವಿ. ಅತಿ ಹೆಚ್ಚು ಸೆಣಬನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಎಕ್ಸಾಂಪಲ್ ಕೇಳ್ತಾನೆ. ಪಶ್ಚಿಮ ಬಂಗಾಳ. ಅತಿ ಹೆಚ್ಚು ಸೆಣಬನ್ನು ಉತ್ಪಾದಿಸುವ ರಾಜ್ಯ ಪಶ್ಚಿಮ ಬಂಗಾಳ.
ಎರಡನೇ ಸ್ಥಾನದಲ್ಲಿ ಅಸ್ಸಾಂ ಇದ್ರೆ, ಮೂರನೇ ಸ್ಥಾನದಲ್ಲಿ ಬಿಹಾರ್ ಇದೆ. ಇನ್ನು ಕಬ್ಬು, ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ. ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ಮೂರನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಕರ್ನಾಟಕ ಇದೆ. ಯಾವುದರಲ್ಲಿ? ಕಬ್ಬಿನ ಉತ್ಪಾದನೆಯಲ್ಲಿ. ಇನ್ನು ಶೇಂಗಾ ಅಂದರೆ ಕಡಲೆಕಾಯಿ ಅಂತ ನಾವು ಕರಿತೀವಲ್ಲ, ಗ್ರೌಂಡ್ನಟ್, ಅತಿ ಹೆಚ್ಚು ಶೇಂಗಾವನ್ನು ಉತ್ಪಾದಿಸುವ ರಾಜ್ಯ ಗುಜರಾತ್ ಫಸ್ಟ್ ಇದ್ರೆ, ರಾಜಸ್ಥಾನ್ ಸೆಕೆಂಡ್ ಇದೆ, ತಮಿಳುನಾಡು ಮೂರನೇ ಸ್ಥಾನದಲ್ಲಿದೆ. ನಮ್ಗೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇದನ್ನೊಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಒನ್ ನಾವು ನೋಡಿದಾಗ ಈ ಹಸಿರು ಕ್ರಾಂತಿಯ ಬಗ್ಗೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಇದ್ದೇ ಇರುತ್ತೆ. ಏನು ಕೇಳ್ಬೋದು ಹಸಿರು ಕ್ರಾಂತಿಗೆ ಎಕ್ಸಾಮಲ್ಲಿ ಅಂತಾರೆ? ಯಾವುದಕ್ಕೆ ಸಂಬಂಧಿಸಿದೆ ಹಸಿರು ಕ್ರಾಂತಿ ಅಂದರೆ ಕೃಷಿ ಅಂತ ಹೇಳಿದರೆ ರಾಂಗ್ ಆಗುತ್ತೆ. ಹಸಿರು ಕ್ರಾಂತಿ ಅನ್ನುವಂಥದ್ದು ಆಹಾರ ಧಾನ್ಯಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಇನ್ನೇನು ಕೇಳ್ತಾನೆ, ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಪ್ರಪಂಚ ಅಂತ ತಗೊಂಡಾಗ ನಾರ್ಮನ್ ಬೋರ್ಲಾಕ್ರವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂದರೆ ಸ್ವಾಮಿನಾಥನ್ರವರನ್ನು, ಅಂದರೆ MS ಸ್ವಾಮಿನಾಥನ್ರವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಹಾಗೆಯೇ ರಾಜಕೀಯ ಪಿತಾಮಹ, ಭಾರತದ ಹಸಿರು ಕ್ರಾಂತಿಯ ರಾಜಕೀಯ ಪಿತಾಮಹ ಯಾರು ಅಂದರೆ ಸಿ ಸುಬ್ರಹ್ಮಣ್ಯನ್ರವರನ್ನು ರಾಜಕೀಯ ಪಿತಾಮಹ ಅಂತ ಕರೆದ್ರೆ, ಸಾಮಾನ್ಯವಾಗಿ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರೆಯೋದು ಸ್ವಾಮಿನಾಥನ್. ಇವರೆರಡು ಹೆಸರಲ್ಲಿ ಎರಡನ್ನು ಚೂಸ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಆದರೆ ಯಾರು ಅಂತ ಕೇಳಿ ಭಾರತ ಅಂತ ಕೇಳಿದಾಗ ಸ್ವಾಮಿನಾಥನ್, ಆದರೆ ನಾವೇನಾದ್ರು ಪ್ರಪಂಚದಲ್ಲಿ ಅಂತಂದಾಗ ನಾರ್ಮನ್ ಬೋರ್ಲಾಕ್ ಅಂತೇಳಿ ಕರಿತೀವಿ. ಇನ್ನು ಭಾರತದ ಹಸಿರು ಕ್ರಾಂತಿ ಅನ್ನುವಂಥದ್ದು ಕೇವಲ 2 ಬೆಳೆಗಳಿಗೆ ಮಾತ್ರ ಸೀಮಿತವಾಗಿತ್ತು, ಅಥವಾ ಭಾರತದ ಹಸಿರು ಕ್ರಾಂತಿ ಯಾವ ಬೆಳೆಗಳಲ್ಲಿ ಸಕ್ಸಸ್ ಆಯಿತು ಅಂದರೆ ಗೋಧಿ ಮತ್ತು ಭತ್ತದಲ್ಲಿ ಸಕ್ಸಸ್ ಆಗುತ್ತೆ. ಇನ್ನು ಭಾರತದ ಹಸಿರು ಕ್ರಾಂತಿ ಯಾವ ರಾಜ್ಯಗಳಲ್ಲಿ ಯಶಸ್ಸನ್ನು ಕಾಣುತ್ತೆ ಅಂದರೆ ಕೇವಲ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಯಶಸ್ಸು. ಯಾವ ಬೆಳೆಗಳಿಗೆ ಮಾತ್ರ ಸೀಮಿತವಾಗಿತ್ತು? ಗೋಧಿ ಮತ್ತು ಭತ್ತ. ಯಾವ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿತ್ತು? ಪಂಜಾಬ್ ಮತ್ತು ಹರಿಯಾಣಗಳಿಗೆ ಸೀಮಿತವಾಗಿರುತ್ತೆ. ಇದು ಹಸಿರು ಕ್ರಾಂತಿಗೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆ ಕೇಳಿದ್ರೆ. ರೀಸೆಂಟಾಗಿ ಅಬ್ದುಲ್ ಕಲಾಂ ಎಲ್ಲ ಬಂದ್ರಲ್ಲ, ಅವರು 2ನೇ ಹಸಿರು ಕ್ರಾಂತಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಶಾನ್ಯ ರಾಜ್ಯಗಳಿಗೆ ವಿಸ್ತರಿಸಬೇಕು, ಎಲ್ಲ ಬೆಳೆಗಳಿಗೆ ವಿಸ್ತರಿಸಬೇಕು ಅಂತ ಹೇಳ್ಬಿಟ್ಟು 2ನೇ ಹಸಿರು ಕ್ರಾಂತಿಗೆ ನಾವು ಕರೆಯನ್ನು ಕೊಟ್ಟಿದ್ದೀವಿ. ಇನ್ನು ಶ್ವೇತ ಕ್ರಾಂತಿ ಅಥವಾ ಕ್ಷೀರ ಕ್ರಾಂತಿ ಅಂತ ಕರೀತೀವಿ. ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ, ಹಾಲಿನ ಉತ್ಪಾದನೆ. ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ಆದಂಥ ತೀವ್ರಗತಿಯ ಹೆಚ್ಚಳವನ್ನು ನಾವೇನಂತ ಕರಿತೀವಿ? ಶ್ವೇತ ಕ್ರಾಂತಿ. ಸೊ ನಾವು ವರ್ಗೀಸ್ ಕುರಿಯನ್ರವರನ್ನು ಭಾರತದ ಶ್ವೇತ ಕ್ರಾಂತಿ ಅಥವಾ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಈ ನೆಕ್ಸ್ಟ್ ಏನು ಕೇಳ್ಬೋದು, ಹಳದಿ ಕ್ರಾಂತಿ ಅಂದರೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಎಣ್ಣೆ ಕಾಳುಗಳ ಉತ್ಪಾದನೆಯಲ್ಲಿ ಆದಂತಹ ತೀವ್ರಗತಿಯ ಹೆಚ್ಚಳವನ್ನು ಹಳದಿ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಓಕೆ, ಅಂದರೆ ಈ ಆಯಿಲ್ ಸೀಡ್ಸ್ ಯಾವುದು, ಗ್ರೌಂಡ್ನಟ್ ಇರ್ಬೋದು, ಸನ್ಫ್ಲವರ್ ಇರ್ಬೋದು, ಸೋಯಾಬೀನ್ ಇರ್ಬೋದು, ಈ ಥರ ಎಣ್ಣೆಕಾಳುಗಳ ಉತ್ಪಾದನೆಯಲ್ಲಿ ಆದಂತಹ ಹೆಚ್ಚಳವನ್ನು ಹಳದಿ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ನೀಲಿ ಕ್ರಾಂತಿ ಅಂದರೆ ಬ್ಲೂ ರೆವಲ್ಯೂಷನ್ ಅಂತ ಕರೀತೀವಿ. ಮೀನು ಮತ್ತು ಸಾಗರೋತ್ಪನ್ನ ಅಂತ ಯಾವುದೇ ಎಕ್ಸಾಮಲ್ಲಿದ್ದರೂ ನೀವು ಆನ್ಸರ್ ಮಾಡಬೇಕು. ಮೀನಿನ ಉತ್ಪಾದನೆ ಮತ್ತು ಸಾಗರೋತ್ಪನ್ನಗಳ ಉತ್ಪಾದನೆಯಲ್ಲಿ ಆದಂತಹ ತೀವ್ರಗತಿಯ ಹೆಚ್ಚಳವನ್ನು ನೀಲಿ ಕ್ರಾಂತಿ ಅಂದರೆ ಬ್ಲೂ ರೆವಲ್ಯೂಷನ್ ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಕೆಂಪು ಕ್ರಾಂತಿ, ರೆಡ್ ರೆವಲ್ಯೂಷನ್ ಅಂತ ಕರಿತೀವಿ. ಮಾಂಸ ಮತ್ತು ಟೊಮೊಟೊದ ಉತ್ಪಾದನೆಯಲ್ಲಿ ಆದಂತಹ ಹೆಚ್ಚಳವನ್ನು ಕೆಂಪು ಕ್ರಾಂತಿ, ರೆಡ್ ರೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ಇನ್ನು ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯಲ್ಲಿ ಆದಂತಹ ಹೆಚ್ಚಳವನ್ನು ಸುವರ್ಣ ಕ್ರಾಂತಿ, ಗೋಲ್ಡನ್ ರೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ಇದು ಗೋಲ್ಡನ್ ರೆವಲ್ಯೂಷನಲ್ಲಿ ಇನ್ನೊಂದನ್ನು ಮೆನ್ಷನ್ ಮಾಡ್ತಿರ್ತಾರೆ, ಯಾವುದನ್ನು? ಜೇನುತುಪ್ಪದ ಉತ್ಪಾದನೆಯೂ ಸಹ ಸುವರ್ಣ ಕ್ರಾಂತಿನಲ್ಲೇ ಮೆನ್ಷನ್ ಮಾಡ್ತಿದ್ರು. ಆದರೆ ಈಗ ಪ್ರಸ್ತುತ ಜೇನು ಉತ್ಪಾದನೆಯಲ್ಲಿ ಆದಂತಹ ಹೆಚ್ಚಳವನ್ನು ಸ್ವೀಟ್ ರೆವಲ್ಯೂಷನ್ ಅಂದರೆ ಸಿಹಿ ಕ್ರಾಂತಿ ಅಂತ ಕರಿತೀವಿ. ಈ ತೋಟಗಾರಿಕಾ ಬೆಳೆಗಳಾದಂಥ ಹೂವು ಇರ್ಬೋದು, ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಇವುಗಳ ಉತ್ಪಾದನೆಯಲ್ಲಿ ಆದಂತಹ ಹೆಚ್ಚಳವನ್ನು ಸುವರ್ಣ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಇನ್ನು ಗುಲಾಬಿ ಕ್ರಾಂತಿ, ಇಲ್ಲಿ ಗುಲಾಬಿ ಕ್ರಾಂತಿ ಪ್ರಮುಖವಾಗಿ ಈ ಸೀಗಡಿ, ಮೀನಲ್ಲ ಸೀಗಡಿ ಮತ್ತು ಈರುಳ್ಳಿಯ ಉತ್ಪಾದನೆಯಲ್ಲಿ ಆದಂತಹ ಹೆಚ್ಚಳವನ್ನು ನಾವೇನಂತ ಕರಿತೀವಿ? ಗುಲಾಬಿ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಅಂದರೆ ಪಿಂಕ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸೀಗಡಿ ಮತ್ತು ಈರುಳ್ಳಿ. ಅಂದರೆ ಇಲ್ಲಿ ಪ್ರಮುಖವಾಗಿ ಇದ್ರ ಜೊತೆಗೆ ಇನ್ನೊಂದನ್ನು ಸೇರಿಸ್ತೀವಿ, ಫಾರ್ಮಾಸ್ಯೂಟಿಕಲ್ಸ್ ಅಂದರೆ ಔಷಧೋತ್ಪನ್ನಗಳ ಉತ್ಪಾದನೆಯೂ ಸಹ ಈ ಪಿಂಕ್ ರೆವಲ್ಯೂಷನ್ಗೆ ಹೇಳ್ತಾರೆ. ಅಂದರೆ ಗುಲಾಬಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಸೀಗಡಿ ಮತ್ತು ಈರುಳ್ಳಿಯ ಉತ್ಪಾದನೆಗೆ ಸಂಬಂಧಿಸಿದೆ. ನಾವು ಹಿಂದೆ ನೋಡಿದ್ವಲ್ಲ ಹಾರ್ಟಿಕಲ್ಚರ್ ಕ್ರಾಪ್ಸ್, ಗೋಲ್ಡನ್ ರೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ಈ ರೆಡ್ ರೆವಲ್ಯೂಷನ್ ಟೊಮೆಟೊ ಮತ್ತು ಮೀಟಿಗೆ ಸಂಬಂಧಿಸಿದ್ದನ್ನ ರೆಡ್ ರೆವಲ್ಯೂಷನ್ ಅಂತ ಕರಿತೀವಿ. ಹಾಗೆಯೇ ಯಾವುದು ಫಿಶ್ ಪ್ರೊಡಕ್ಷನ್ಗೆ ಬ್ಲೂ ರೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ, ರೈಟ್. ಇನ್ನು ಆದ ನಂತರ ಪಿಂಕ್
ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸಿಗಡಿ ಮತ್ತು ಈರುಳ್ಳಿ ಅಂದರೆ ಪ್ರಾನ್ ಆ್ಯಂಡ್ ಆನಿಯನ್ಗೆ ಸಂಬಂಧಿಸಿದೆ ಅಂತ. ಇನ್ನು ನೆಕ್ಸ್ಟು ಬೆಳ್ಳಿ ಕ್ರಾಂತಿ ಅಂದರೆ ಸಿಲ್ವರ್ ರೆವಲ್ಯೂಷನ್ ಅಂತ ಕರಿತೀವಿ. ಇದನ್ನು ರಜತ ಕ್ರಾಂತಿ ಅಂತಲೂ ಕರಿಬೋದು. ಮೊಟ್ಟೆ ಮತ್ತು ಕುಕ್ಕೂಟ ಉದ್ಯಮಗಳ ಪ್ರಗತಿಯನ್ನು ನಾವೇನಂತ ಕರಿತೀವಿ, ಬೆಳ್ಳಿ ಕ್ರಾಂತಿ ಅಂತ ಕರಿತೀವಿ. ಇದನ್ನು ಮೊಟ್ಟೆ ಉತ್ಪಾದನೆಗೂ ವಿಶೇಷವಾಗಿ ಮೊಟ್ಟೆ ಉತ್ಪಾದನೆ ಅಂತೇಳಿ ನಾವು ಹೇಳ್ತೀವಿ. ಯಾವುದಕ್ಕೆ? ರಜತ ಕ್ರಾಂತಿ ಅಥವಾ ಬೆಳ್ಳಿ ಕ್ರಾಂತಿಗೆ. ಅದಾದ ನಂತರ ಬೂದು ಕ್ರಾಂತಿ ಅಂದರೆ ಗ್ರೇ ರೆವಲ್ಯೂಷನ್ ಅಂತ ಕರಿತೀವಿ. ಯಾವುದಕ್ಕೆ ಸಂಬಂಧಿಸಿದ ಗ್ರೇ ರೆವಲ್ಯೂಷನ್? ರಸಗೊಬ್ಬರಗಳ ಉತ್ಪಾದನೆಗೆ ಸಂಬಂಧಿಸಿರೋದನ್ನು ನಾವು ಗ್ರೇ ರೆವಲ್ಯೂಷನ್ ಅಂತ ಕರಿತೀವಿ. ಇನ್ನು ಕಂದು ಕ್ರಾಂತಿ ಅಂದರೆ ಕಂದು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದ? ಚರ್ಮ ಉತ್ಪನ್ನಗಳು, ಕೋಕೋ ಉತ್ಪಾದನೆ ಮತ್ತು ಮಸಾಲ ಪದಾರ್ಥಗಳ ಉತ್ಪಾದನೆ, ಇವೆಲ್ಲವುಗಳಿಗೆ ಸಂಬಂಧಿಸಿದಂತೆ ನಾವೇನಂತ ಕರಿತೀವಿ, ಅಂದರೆ ಬ್ರೌನ್ ರೆವಲ್ಯೂಷನ್. ಒಂದು ಲೆದರ್, ಕೋಕೋ ಆ್ಯಂಡ್ ಸ್ಪೈಸೀಸ್ ಅಂದರೆ ಸಾಂಬಾರ ಪದಾರ್ಥಗಳು, ಚರ್ಮ ಉತ್ಪನ್ನಗಳು, ಕೋಕೋ, ಈ ಮೂರಲ್ಲಿ ಯಾವ್ದು ಕೇಳಿದ್ರು ಕರೆಕ್ಟ್. ಯಾವುದಕ್ಕೆ? ಬ್ರೌನ್ ರೆವಲ್ಯೂಷನ್, ಕಂದು ಕ್ರಾಂತಿಗೆ. ಓಕೆ. ಇದಾದ ನಂತರ ದುಂಡನೆಯ ಕ್ರಾಂತಿ ಅಂದರೆ ಆಲೂಗಡ್ಡೆಯ ಉತ್ಪಾದನೆಯಲ್ಲಿ ಆದಂತಹ ಹೆಚ್ಚಳವನ್ನು ದುಂಡನೆಯ ಕ್ರಾಂತಿ ಅಂತೇಳಿ ನಾವು ಕರಿತೇವೆ. ಇನ್ನು ನಂತರ ಬ್ಲಾಕ್ ರೆವಲ್ಯೂಷನ್, ಕಪ್ಪು ಕ್ರಾಂತಿ ಅಂತ ಕರೀತಾರೆ. ಏನು ಕಪ್ಪು ಕ್ರಾಂತಿ ಅಂದರೆ ಈ ಪೆಟ್ರೋಲಿಯಂ ಉತ್ಪನ್ನಗಳ ಉತ್ಪಾದನೆಯಲ್ಲಿ ಆದಂತಹ ಹೆಚ್ಚಳವನ್ನು ಕಪ್ಪು ಕ್ರಾಂತಿ ಅಂತ ಕರಿತೀವಿ. ಇಲ್ಲಿ ಎಲ್ಲೂ ಕಲ್ಲಿದ್ದಲು ಅಲ್ಲ, ಪೆಟ್ರೋಲಿಯಂ ಉತ್ಪನ್ನಗಳ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ತೆಗೆದುಕೊಂಡಿರುವ ಕ್ರಮಗಳನ್ನು ಕಪ್ಪು ಕ್ರಾಂತಿ ಅಂತ ಕರಿತೀವಿ. ಇನ್ನು ಕೇಸರಿ ಕ್ರಾಂತಿ, ಇತ್ತೀಚೆಗೆ ಬಂದಿರುವಂಥದ್ದು ಕೇಸರಿ ಕ್ರಾಂತಿ ಅಂದರೆ ಹೊಸ ಇಂಧನ ಮೂಲಗಳನ್ನು ಅಭಿವೃದ್ಧಿಪಡಿಸಿ ಸೌರಶಕ್ತಿ, ಅಣುಶಕ್ತಿ, ಉಷ್ಣಶಕ್ತಿಯ ಮತ್ತು ವಿದ್ಯುತ್ ಸ್ಥಾವರಗಳ ಮೂಲಕ ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಕೈಗೊಂಡಿರುವಂಥ ಕ್ರಮವನ್ನು ನಾವೇನಂತ ಕರಿತೀವಿ? ಕೇಸರಿ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಇವಿಷ್ಟು ನಮ್ಮ ಇಂಡಿಯಾದಲ್ಲಿ ಬರುವಂಥ ಪ್ರಮುಖವಾದಂಥ ಕ್ರಾಂತಿಗಳು. ಇದ್ರ ಜೊತೆಗೆ ಇನ್ನು ಸೆಣಬಿನ ಉತ್ಪಾದನೆಯನ್ನು ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂದರೆ ಸುವರ್ಣ ನಾರಿನ ಕ್ರಾಂತಿ ಅಂತ ಕರಿತೀವಿ. ಯಾವುದರ ಅಂದರೆ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸೆಣಬಿನ ಉತ್ಪಾದನೆ. ಅತಿ ಹೆಚ್ಚು ಸೆಣಬನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಪಶ್ಚಿಮ ಬಂಗಾಳ ಅಂತೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಹತ್ತಿಯ ಉತ್ಪಾದನೆ ಅಂದರೆ ಹತ್ತಿಯ ಉತ್ಪಾದನೆಯಲ್ಲಿ ಆದಂಥ ಹೆಚ್ಚಳವನ್ನು ಬೆಳ್ಳಿ ನಾರಿನ ಕ್ರಾಂತಿ ಅಥವಾ ರಜತ ನಾರಿನ ಕ್ರಾಂತಿ ಅಂದರೆ ಸಿಲ್ವರ್ ಫೈಬರ್ ರೆವಲ್ಯೂಷನ್. ಅಂದರೆ ಸಿಲ್ವರ್ ಫೈಬರ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಹತ್ತಿಯ ಉತ್ಪಾದನೆಗೆ ಸಂಬಂಧಿಸಿದೆ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಇದಿಷ್ಟು ಕೈಗಾರಿಕೆಗೆ ಸಂಬಂಧಿಸಿದಂತೆ ಕೇಳಬಹುದಾದಂಥ ಪ್ರಶ್ನೆಗಳು. ಇನ್ನು ಕೈಗಾರಿಕೆಗೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ನಾವು ಇಲ್ಲಿ ನೋಡೋಣ. ನೋಡಿ, ಕೈಗಾರಿಕೆಗಳ ಕೊಡುಗೆ ಎಷ್ಟು ರಾಷ್ಟ್ರೀಯ ಆದಾಯಕ್ಕೆ ಅಂದರೆ 2021-22ರಲ್ಲಿ 28.2% ರಾಷ್ಟ್ರೀಯ ಆದಾಯ ಈ ಕೈಗಾರಿಕಾ ವಲಯದಿಂದ ಬಂದಿತ್ತು. ಆದರೆ 2022-23ರಲ್ಲಿ ಸರಾಸರಿ ಸುಮಾರು 30% ರಾಷ್ಟ್ರೀಯ ಆದಾಯಕ್ಕೆ ಈ ಕೈಗಾರಿಕಾ ವಲಯ ಕೊಡುಗೆಯನ್ನು ನೀಡ್ತಾ ಇದೆ ಅಂತ ಹೇಳ್ತೀವಿ. ಇನ್ನು ಈ ಕೈಗಾರಿಕೆಗಳನ್ನು ಇತ್ತೀಚೆಗೆ ಎಕ್ಸಾಮಲ್ಲಿ ಕರೆಂಟ್ ಅಫೇರ್ಸ್ ಹೌದು ಹೆಚ್ಚು ಕೇಳೋಂಥ ಪ್ರಶ್ನೆ. ಕೈಗಾರಿಕೆಗಳನ್ನು ಸಣ್ಣ ಅಂದರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಅಂತೇಳಿ ಅಥವಾ ಉದ್ಯಮಗಳು ಅಂತೇಳಿ ವ್ಯಾಖ್ಯಾನ ಮಾಡಿದೆ. ಇಲ್ಲಿ ಯಾವುದನ್ನ ಸಣ್ಣ ಉದ್ಯಮ ಅಂತ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ಬೋದು. ಆದರೆ ಇದು 2020ರಲ್ಲಿ ನೀಡಿರುವಂತಹ ವ್ಯಾಖ್ಯಾನದ ಪ್ರಕಾರ ಉದ್ಯಮಗಳನ್ನು ಉದ್ಯಮ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲಿನ ಹೂಡಿಕೆ ಮತ್ತು ವಾರ್ಷಿಕ ವಹಿವಾಟಿನ 2 ಕ್ರೈಟೀರಿಯಾ, ಒಂದು ಹೂಡಿಕೆ ಮತ್ತೊಂದು ವಾರ್ಷಿಕ ವಹಿವಾಟು, ಈ 2 ಮಾನದಂಡಗಳ ಆಧಾರದ ಮೇಲೆ ವ್ಯಾಖ್ಯಾನವನ್ನು ಮಾಡಿದ್ವಿ. ಇದು ವ್ಯಾಖ್ಯಾನ ಬಂದಿದ್ದು ಯಾವಾಗ ಅಂದರೆ 2020ರಲ್ಲಿ. ಸೂಕ್ಷ್ಮ ಕೈಗಾರಿಕೆ ಅಂದರೆ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ನಾವು ಕರಿಬೇಕು. ಅಂದರೆ ಉದ್ಯಮ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲಿನ ಬಂಡವಾಳ ಹೂಡಿಕೆ 1 ಕೋಟಿಗಿಂತ ಏನಾಗಿರಬೇಕು, ಕಡಿಮೆ ಇರಬೇಕು, ಒಂದು ಕ್ರೈಟೀರಿಯಾ. 2ನೇ ಕ್ರೈಟೀರಿಯಾ ಏನು ಅಂದರೆ ವಾರ್ಷಿಕ ವಹಿವಾಟು, ಉದ್ಯಮದ ವಾರ್ಷಿಕ ವಹಿವಾಟು 5 ಕೋಟಿಗಿಂತ ಕಡಿಮೆ ಇರಬೇಕು. ಇವೆರಡು ಕ್ರೈಟೀರಿಯಾನ ಫುಲ್ಫಿಲ್ ಮಾಡಿದ್ರೆ ಅಂದರೆ 1 ಕೋಟಿಗಿಂತ ಕಡಿಮೆ ಹೂಡಿಕೆ ಹೊಂದಿದ್ದು 5 ಕೋಟಿಗಿಂತ ಕಡಿಮೆ ವಾರ್ಷಿಕ ವಹಿವಾಟನ್ನು ಹೊಂದಿದರೆ ಅದನ್ನು ಸೂಕ್ಷ್ಮ ಕೈಗಾರಿಕೆ ಅಂತೇಳಿ ನಾವು ಕರಿತೀವಿ. ಇನ್ನು 2ನೇದು ಸಣ್ಣ ಪ್ರಮಾಣದ ಕೈಗಾರಿಕೆ, ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ನೋಡಿ, 1 ಕೋಟಿಗಿಂತ ಕಡಿಮೆ ಇದ್ದರೆ ಸೂಕ್ಷ್ಮ ಬಂಡವಾಳ ಹೂಡಿಕೆ, 1 ಕೋಟಿಗಿಂತ ಜಾಸ್ತಿ ಇದ್ದು 10 ಕೋಟಿಗಿಂತ ಕಡಿಮೆ ಇದ್ದರೆ ಬಂಡವಾಳ ಹೂಡಿಕೆ, ಅದನ್ನು ನಾವೇನಂತ ಕರಿತೀವಿ, ಸಣ್ಣ ಪ್ರಮಾಣದ ಉದ್ಯಮ ಅಂತೇಳಿ ನಾವು ಕರಿತೀವಿ. ಅದೇ ರೀತಿ ವಾರ್ಷಿಕ ವಹಿವಾಟು 5 ಕೋಟಿಗಿಂತ ಏನಾಗಿರಬೇಕು, ಜಾಸ್ತಿ ಇರಬೇಕು, 50 ಕೋಟಿಗಿಂತ ಕಡಿಮೆ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಸಣ್ಣ ಪ್ರಮಾಣದ ಕೈಗಾರಿಕೆ. ನೋಡಿ, ಬಂಡವಾಳ ಹೂಡಿಕೆ 1 ಕೋಟಿಗಿಂತ ಜಾಸ್ತಿ ಇದ್ದು 10 ಕೋಟಿಗಿಂತ ಕಡಿಮೆ ಇರಬೇಕು. ವಾರ್ಷಿಕ ವಹಿವಾಟು 5 ಕೋಟಿಗಿಂತ ಜಾಸ್ತಿ ಇದ್ದು 50 ಕೋಟಿಗಿಂತ ಕಡಿಮೆ ಇದ್ದರೆ ಅದನ್ನು ಸಣ್ಣ ಪ್ರಮಾಣದ ಕೈಗಾರಿಕೆ ಅಂತೇಳಿ ನಾವು ಕರಿತೀವಿ.
ಇನ್ನು ಮಧ್ಯಮ ಪ್ರಮಾಣದ ಕೈಗಾರಿಕೆ ಅಥವಾ ಉದ್ಯಮ ಅಂದರೆ ಉದ್ಯಮ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲಿನ ಬಂಡವಾಳ ಹೂಡಿಕೆ 10 ಕೋಟಿಗಿಂತ ಜಾಸ್ತಿ ಇದ್ದು 50 ಕೋಟಿಗಿಂತ ಕಡಿಮೆ ಇರಬೇಕು. ಯಾವುದು? ಬಂಡವಾಳ ಹೂಡಿಕೆ. ಆದರೆ ವಾರ್ಷಿಕ ವಹಿವಾಟು 50 ಕೋಟಿಗಿಂತ ಏನಾಗಿರಬೇಕು? ಜಾಸ್ತಿ ಇರಬೇಕು. 250 ಕೋಟಿಗಿಂತ ಕಡಿಮೆ ಇರಬೇಕು. 250 ಕೋಟಿಗಿಂತ ಕಡಿಮೆ ಇದ್ದರೆ ಅವನ್ನ ನಾವೇನಂತ ಕರಿತೀವಿ? ಮಧ್ಯಮ ಪ್ರಮಾಣದ ಕೈಗಾರಿಕೆ ಅಂತೇಳಿ ನಾವು ವ್ಯಾಖ್ಯಾನವನ್ನು ಮಾಡಿದ್ದೀವಿ. ಈ ವ್ಯಾಖ್ಯಾನ ಬಂದಿದ್ದು 2020ರಲ್ಲಿ. ಇದನ್ನು ಬಿಟ್ಟರೆ ಕೈಗಾರಿಕಾ ನೀತಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಾನೆ. ಭಾರತದ ಮೊದಲ ಕೈಗಾರಿಕಾ ನೀತಿ ಯಾವ ವರ್ಷ ಜಾರಿಗೆ ಬಂತು ಅಂದರೆ 1948ರಲ್ಲಿ ಜಾರಿಗೆ ಬಂತು. ಇದನ್ನು ಭಾರತದ ಮೊದಲ ಕೈಗಾರಿಕಾ ನೀತಿ ಅಂತೇಳಿ ಕರಿತೀವಿ. ಈ ಭಾರತದ 1948ರ ಕೈಗಾರಿಕಾ ನೀತಿಯನ್ನು ಭಾರತದ ಮೊದಲ ಆರ್ಥಿಕ ನೀತಿ ಅಂತಲೂ ಕರಿತೀವಿ. ಇದನ್ನು 1948 ಏಪ್ರಿಲ್ 8ರಂದು ಕೇಂದ್ರ ಸರ್ಕಾರ ಏನು ಮಾಡುತ್ತೆ? ಘೋಷಣೆ ಮಾಡುತ್ತೆ. ಇದನ್ನು ಭಾರತದ ಮೊದಲ ಕೈಗಾರಿಕಾ ನೀತಿ ಅಂತಲೂ ಕರಿತೀವಿ, ಮೊದಲ ಆರ್ಥಿಕ ನೀತಿ ಅಂತಲೂ ಕರಿತೀವಿ. ಕಾರಣ ಏನು ಅಂದರೆ ಈ 1948ರ ಕೈಗಾರಿಕಾ ನೀತಿ ಭಾರತವನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಮಿಕ್ಸ್ಡ್ ಎಕಾನಮಿ ಅಂತೇಳಿ ಏನು ಮಾಡಿದೆ? ವ್ಯಾಖ್ಯಾನವನ್ನು ಮಾಡಿದೆ. ಅದಾದ ನಂತರ 1956ರಲ್ಲಿ ಹೊಸ ಕೈಗಾರಿಕಾ ನೀತಿಯನ್ನು ಘೋಷಣೆ ಮಾಡ್ತೀವಿ. ಆ 1956ರ ಕೈಗಾರಿಕಾ ನೀತಿಯನ್ನು ಭಾರತದ ಅರ್ಥವ್ಯವಸ್ಥೆ ಆರ್ಥಿಕ ಸಂವಿಧಾನ ಅಂತ ಕರಿತೀವಿ. 1956ರಿಂದ 1991ರವರೆಗೂ ಇದೇ ಕೈಗಾರಿಕಾ ನೀತಿ ಅಸ್ತಿತ್ವದಲ್ಲಿರುತ್ತೆ. ಯಾವುದು? 56. ಆದರೆ 1956ರ ಕೈಗಾರಿಕಾ ನೀತಿಗೆ ಪರ್ಯಾಯವಾಗಿ 1991ರಂದು ಕೇಂದ್ರ ಸರ್ಕಾರ ಹೊಸ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರುತ್ತೆ. ಈ ಹೊಸ ಕೈಗಾರಿಕಾ ನೀತಿಯನ್ನು LPG ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಹಿನ್ನೆಲೆಯಲ್ಲಿ ಈ ಹೊಸ ಕೈಗಾರಿಕಾ ನೀತಿಯನ್ನು ಜಾರಿಗೆ ತಂದಿದೆ. ಹಾಗಾದರೆ ಈ ಹೊಸ ಕೈಗಾರಿಕಾ ನೀತಿನಲ್ಲಿ ಪ್ರಮುಖವಾಗಿ ಏನು ಮಾಡುತ್ತೆ? ಲೈಸೆನ್ಸ್ ಪದ್ಧತಿಯನ್ನು ಜಾರಿಗೆ ರದ್ದುಪಡಿಸುತ್ತೆ. ಅಂದರೆ 1956ರ ಕೈಗಾರಿಕಾ ನೀತಿ ಲೈಸೆನ್ಸ್ ಪದ್ಧತಿಯನ್ನು ಕಡ್ಡಾಯಗೊಳಿಸಿರುತ್ತೆ. ಆದರೆ 1991ರ ಕೈಗಾರಿಕಾ ನೀತಿ ಲೈಸೆನ್ಸ್ ಪದ್ಧತಿಯನ್ನು ಏನು ಮಾಡುತ್ತೆ? ರದ್ದುಪಡಿಸುತ್ತೆ. ಆದರೆ 18 ಕೈಗಾರಿಕೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕೈಗಾರಿಕೆಗಳಿಗೆ ಲೈಸೆನ್ಸ್ ಪದ್ಧತಿಯಿಂದ ಮುಕ್ತಿಯನ್ನು ಕೊಟ್ವಿ. ಎಷ್ಟು ಕೈಗಾರಿಕೆಗಳನ್ನು ಹೊರತುಪಡಿಸಿ? 18 ಕೈಗಾರಿಕೆಗಳು. ಯಾವಾಗ? 1991ರಲ್ಲಿ. ಆದರೆ ಆ ಕೈಗಾರಿಕೆಗಳ ಸಂಖ್ಯೆಯನ್ನು ಮತ್ತಷ್ಟು ಏನು ಮಾಡಿದ್ದೀವಿ? ಕಡಿಮೆ ಮಾಡಿದ್ದೀವಿ. ಪ್ರಸ್ತುತ 4 ಕೈಗಾರಿಕೆಗಳು ಕೈಗಾರಿಕಾ ಲೈಸೆನ್ಸ್ ಪದ್ಧತಿ ಅಡಿಯಲ್ಲಿ ಬರ್ತವೆ. ಯಾವ್ಯಾವು ಅಂದರೆ ವಾಯುಯಾನ ಮತ್ತು ರಕ್ಷಣಾ ಕೈಗಾರಿಕೆಗಳು. ವಾಯುಯಾನ ಮತ್ತು ಅಂದರೆ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರೀಸು ಯಾವುದ್ರಲ್ಲಿ ಬರುತ್ತೆ? ಲೈಸೆನ್ಸಲ್ಲಿ ಬರುತ್ತೆ. ಎರಡನೇದು ಸಿಗರೇಟ್ ಆ್ಯಂಡ್ ರಿಲೇಟೆಡ್ ಟೊಬಾಕೋ ಪ್ರಾಡಕ್ಟ್ಸ್ ಅಂದರೆ ಸಿಗರೇಟ್ ಮತ್ತು ಮೊದಲಾದ ತಂಬಾಕು ಉತ್ಪನ್ನಗಳು ಲೈಸೆನ್ಸ್ ಪದ್ಧತಿನಲ್ಲಿ ಬರುತ್ತೆ. ಮೂರನೇದು ಕೈಗಾರಿಕಾ ಸ್ಫೋಟಕಗಳು ಅಂದರೆ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸ್ ಇದಾವಲ್ಲ, ಅವು ಸಹ ಯಾವ ಪದ್ಧತಿನಲ್ಲಿ ಬರುತ್ತೆ? ಲೈಸೆನ್ಸ್ ಪದ್ಧತಿನಲ್ಲಿ ಬರುತ್ತೆ. ಫಾರ್ಮಾಸ್ಯೂಟಿಕಲ್ಸ್ ಆ್ಯಂಡ್ ಕೆಮಿಕಲ್ಸ್ ಅಂತ ಕರೀತಾರೆ. ಅಂದರೆ ಔಷಧಗಳು ಮತ್ತು ರಾಸಾಯನಿಕಗಳು ಲೈಸೆನ್ಸ್ ಪದ್ಧತಿ ಅಡಿನಲ್ಲಿ ಬರುತ್ತೆ. ಈ ಆಲ್ಕೋಹಾಲ್ ಇದೆಯಲ್ಲ, ಅದು ಸ್ಟೇಟ್ ಸಬ್ಜೆಕ್ಟ್ ಇರುತ್ತೆ, ಸ್ಟೇಟ್ ಲೈಸೆನ್ಸ್ ಅಂಡರಲ್ಲಿ ಬರುತ್ತೆ. ಯಾವುದು? ಆಲ್ಕೋಹಾಲ್ ಅನ್ನುವಂಥದ್ದು. ಓಕೆ, ಹಾಗಾದ್ರೆ ಎಷ್ಟು ಕೈಗಾರಿಕೆಗಳಿಗೆ ಲೈಸೆನ್ಸ್ ಪದ್ಧತಿ ಕಡ್ಡಾಯ ಇದೆ ಅಂದರೆ 4 ಕೈಗಾರಿಕೆಗಳು. ಯಾವ್ಯಾವು ಅಂತ ಎಕ್ಸಾಮಲ್ಲಿ ಕೇಳ್ಬೋದು. ಓಕೆ, ಇದರ ಜೊತೆಗೆ 1991ರ ಕೈಗಾರಿಕಾ ನೀತಿ ಕೈಗಾರಿಕಾ ಮೀಸಲು ಪದ್ಧತಿಯನ್ನು ರದ್ದುಪಡಿಸುತ್ತೆ. ಅಂದರೆ 1956ರ ಕೈಗಾರಿಕಾ ನೀತಿ ಕೈಗಾರಿಕಾ ಮೀಸಲು ಪದ್ಧತಿಯನ್ನು ಜಾರಿಗೆ ತಂದು 17 ಕೈಗಾರಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಮೀಸಲಿಟ್ಟಿರುತ್ತೆ. ಆದರೆ 1991ರ ಕೈಗಾರಿಕಾ ನೀತಿ ಆ ಮೀಸಲಾತಿ ಪಟ್ಟಿಯನ್ನು ರದ್ದುಪಡಿಸುತ್ತೆ. ಆ ಮೀಸಲಾತಿನ ಎಷ್ಟಿತ್ತು? 17ರಿಂದ 8ಕ್ಕೆ ಕಡಿಮೆ ಮಾಡುತ್ತೆ. ಆನಂತರ ಅವುಗಳ ಸಂಖ್ಯೆ ಮತ್ತಷ್ಟು ಕಡಿಮೆ ಮಾಡಿ ಪ್ರಸ್ತುತ 2 ಕೈಗಾರಿಕೆಗಳು ಮಾತ್ರ ಕೇಂದ್ರ ಸರ್ಕಾರಕ್ಕೆ ಮೀಸಲಾಗಿದ್ದಾವೆ. ಅಂದರೆ ರಿಸರ್ವೇಷನ್ ಲೀಸ್ಟಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ರಿಸರ್ವೇಷನ್ ಲೀಸ್ಟಲ್ಲಿ ಇರುವಂಥ ಇಂಡಸ್ಟ್ರೀಸ್ ಎಷ್ಟು ಅಂದರೆ 2. ಯಾವೆರಡು ಅಂದರೆ ರೈಲ್ವೆ ಆಪರೇಷನ್ ಅಂದರೆ ರೈಲ್ವೆಯ ನಿರ್ವಹಣೆ ಮತ್ತು ಆಟೋಮಿಕ್ ಎನರ್ಜಿ ಜನರೇಷನ್ ಅಂದರೆ ಅಣುಶಕ್ತಿ ಉತ್ಪಾದನೆ, ಇವೆರಡು ಮಾತ್ರ ಏನು ಕೇಂದ್ರ ಸರ್ಕಾರಕ್ಕೆ ಮೀಸಲಾಗಿರುವಂತಹ ಕೈಗಾರಿಕೆಗಳಾಗಿದ್ದಾವೆ. ಇದ್ರ ಜೊತೆಗೆ ಸಾರ್ವಜನಿಕ ವಲಯ ಅಂತ ನಾವು ಕರಿತೀವಿ. ಅಂದರೆ ಸರ್ಕಾರದ ಒಡೆತನ ಮತ್ತು ನಿರ್ವಹಣೆಗೆ ಒಳಪಟ್ಟ ಕೈಗಾರಿಕೆಗಳನ್ನು ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಅಂತೇಳಿ ನಾವು ಕರಿತೀವಿ. 1956ರ ಕೈಗಾರಿಕಾ ನೀತಿ 17 ಕೈಗಾರಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಮೀಸಲಿಟ್ಟಿರುತ್ತಾರೆ. ಆ ಕಾರಣಕ್ಕೆ ಸಾರ್ವಜನಿಕ ಕೈಗಾರಿಕೆಗಳ ಸಂಖ್ಯೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಪ್ರಸ್ತುತ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಮೀಸಲಿಟ್ಟಿರುವ ಕೈಗಾರಿಕೆಗಳ ಪ್ರಮಾಣ ಎಷ್ಟಿದೆ? 2 ಇದೆ.
ಇದರ ಜೊತೆಗೆ ಹಲವಾರು ಕೈಗಾರಿಕೆಗಳು ಸರ್ಕಾರದ ಒಡೆತನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಆ ಉದ್ಯಮಗಳನ್ನು ಉತ್ತೇಜಿಸುವ ಸಲುವಾಗಿ, ಅವು ಹೆಚ್ಚು ಹೆಚ್ಚು ಲಾಭವನ್ನು ಗಳಿಸುವಂತೆ ಮಾಡುವ ಸಲುವಾಗಿ ಕೇಂದ್ರ ಸರ್ಕಾರ ಸಾರ್ವಜನಿಕ ಉದ್ಯಮಗಳಿಗೆ ಒಂದು ಹೊಸ ಬಿರುದನ್ನು ಕೊಡ್ತಾ ಇದೆ. ಏನಂತ ಅಂದರೆ ನವರತ್ನ, ಮಿನಿರತ್ನ ಮತ್ತು ಮಹಾರತ್ನ ಅಂತೇಳಿ ಹೊಸ ಬಿರುದುಗಳನ್ನು ಕೊಡ್ತಾ ಇದೆ. ಅಲ್ಲಿ ಫಸ್ಟ್ 1997ರಲ್ಲಿ ನವರತ್ನ ಅಂತೇಳಿ ಒಂದು ಸ್ಕೀಮನ್ನು ತರುತ್ತೆ. 9 ಕೈಗಾರಿಕೆಗಳನ್ನು ಗುರುತಿಸಿ ಅವುಗಳಿಗೆ ನವರತ್ನ ಸ್ಥಾನಮಾನವನ್ನು ಕೊಡ್ತೀವಿ. ಪ್ರಸ್ತುತ ನವರತ್ನ ಕೈಗಾರಿಕೆಗಳ ಸಂಖ್ಯೆ 12 ಇದೆ. ಇನ್ನು ಮಿನಿರತ್ನ ಅಂತ ತರ್ತೀವಿ, 1997ರಲ್ಲೇ ತರ್ತೀವಿ. ಆದರೆ ಇದರಲ್ಲಿ ಮಿನಿರತ್ನ 1 ಮತ್ತು ಮಿನಿರತ್ನ 2 ಅಂತ ಇದೆ. 74 ಕೈಗಾರಿಕೆಗಳು ಪ್ರಸ್ತುತ ಮಿನಿರತ್ನ ಸ್ಕೀಮಲ್ಲಿದ್ದಾವೆ. ಜೊತೆಗೆ ಮತ್ತಷ್ಟು ಸಾರ್ವಜನಿಕ ಉದ್ಯಮಗಳನ್ನು ಉತ್ತೇಜಿಸುವ ಸಲುವಾಗಿ ಮಹಾರತ್ನ ಯೋಜನೆಯನ್ನು 2010ರಲ್ಲಿ ತಂದು 4 ಉದ್ಯಮಗಳಿಗೆ ಮಹಾರತ್ನ ಸ್ಥಾನಮಾನವನ್ನು ಕೊಡ್ತೀವಿ. ಆದರೆ ಅವುಗಳ ಸಂಖ್ಯೆ ಜಾಸ್ತಿಯಾಗಿ ಪ್ರಸ್ತುತ 12 ಉದ್ಯಮಗಳು ಮಹಾರತ್ನ ಸ್ಥಾನಮಾನವನ್ನು ಹೊಂದಿವೆ. 2022ರಲ್ಲಿ ಗ್ರಾಮೀಣ ವಿದ್ಯುದೀಕರಣ ನಿಗಮಕ್ಕೆ ಮಹಾರತ್ನ ಸ್ಥಾನಮಾನವನ್ನು ನೀಡಲಾಗಿದೆ. ಅಂದರೆ ಇತ್ತೀಚೆಗೆ ಮಹಾರತ್ನ ಸ್ಥಾನಮಾನವನ್ನು ಪಡೆದಂತಹ ಕೈಗಾರಿಕೆ ಯಾವುದಂದರೆ ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಲಿಮಿಟೆಡ್, ಅಂದರೆ ಗ್ರಾಮೀಣ ವಿದ್ಯುದೀಕರಣ ನಿಗಮ ಅನ್ನುವಂಥದ್ದು ಮಹಾರತ್ನ ಸ್ಥಾನಮಾನವನ್ನು ಪಡೆದಿದೆ ಅಂತ. ಇದಿಷ್ಟು ಈ ಸೆಕೆಂಡ್ ಪಾರ್ಟಲ್ಲಿ, ಯಾವುದರಲ್ಲಿ ಬಡತನ, ನಿರುದ್ಯೋಗ, ಕೃಷಿ ಮತ್ತು ಕೈಗಾರಿಕೆಗೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ಈ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಕ್ಸಾಮ್ಗೆ ಕೇಳಬಹುದಾದಂಥ ಪ್ರಮುಖ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಮಾಹಿತಿ. 3ನೇ ವಿಡಿಯೋದಲ್ಲಿ ಯಾವುದು ಪ್ರಮುಖವಾಗಿ ಹಣಕಾಸು ವಲಯ, ಅಂದರೆ ರಿಸರ್ವ್ ಬ್ಯಾಂಕು, ಕಮರ್ಷಿಯಲ್ ಬ್ಯಾಂಕ್ಸು, ಮನಿ ಮಾರ್ಕೆಟು, ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ, ಜೊತೆಗೆ ಭಾರತದ ವಿದೇಶಿ ವ್ಯಾಪಾರದ ಬಗ್ಗೆ, ಹಣದುಬ್ಬರದ ಬಗ್ಗೆ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ ಸೆಷನ್ 3ನಲ್ಲಿ. ಸೆಷನ್ 4ಅಲ್ಲಿ ಯಾವುದನ್ನು ಯೋಜನೆಗಳು ಮತ್ತು ತೆರಿಗೆ ವ್ಯವಸ್ಥೆಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಓಕೆ, ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.